ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯನ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ರಿಓಪನ್ ಆಗುತ್ತಾ ಸೌಜನ್ಯ ಮರ್ಡರ್ ಕೇಸ್? ಉದಯ್ ಜೈನ್ಗೆ ಎಸ್ಐಟಿ ಡ್ರಿಲ್. ಮರು ತನಿಖೆ ಮಾಡಿದ್ರೆ ಸಿಗುತ್ತಾ ಜಸ್ಟಿಸ್? ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್. ಚಿನ್ನಯ್ಯನ ಮತ್ತೆ ಎಸ್ಐಟಿ ಕಸ್ಟಡಿಗೆ ನೀಡಿದ ಕೋರ್ಟ್. ವಕೀಲರಿಲ್ಲದೆ ಮುಸುಕುದಾರಿ ಕಂಗಾಲ್. ಧರ್ಮಸ್ಥಳ ಷಡ್ಯಂತ್ರ ವಿರುದ್ಧ ತನಿಖೆ. ಯೂಟ್ಯೂಬರ್ ಅಭಿಷೇಕ್ಗೆ ಎಸ್ಐಟಿ ವಿಚಾರಣೆ. ಸುಜಾತಾ ಭಟ್ ಬಗ್ಗೆ ಸಾಲು ಸಾಲು ಪ್ರಶ್ನೆ. ದರ್ಶನ್ ಬಳ್ಳಾರಿ ಜೈಲ್ ಭವಿಷ್ಯ ಮತ್ತೆ ಮುಂದೂಡಿಕೆ. ಸೆಪ್ಟೆಂಬರ್ 9ಕ್ಕೆ ಆದೇಶ ಕಾಯ್ದಿರಿಸಿದ ಕೋರ್ಟ್. ಸದ್ಯಕ್ಕೆ ಹಾಸಿಗೆ ದಿಂಬು ಇಲ್ಲ, ಸ್ಥಳಾಂತರವೂ ಇಲ್ಲ. ಜಟಾಪಟಿ ನಡುವೆಯೂ ಮುಷ್ತಾಕಿಗೆ ಆಹ್ವಾನ. ವಿರೋಧದ ಬಗ್ಗೆ ನಾನೇನೂ ಮಾತಾಡಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಸಾಹಿತಿ ಬಾನು ರಿಯಾಕ್ಷನ್. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸೌಜನ್ಯ ಪ್ರಕರಣ ಮರು ತನಿಖೆಗೆ ಒಳಪಡಬೇಕು. ಅತ್ಯಾಚಾರಕ್ಕೆ ಒಳಗಾಗಿ ಬರ್ಬರವಾಗಿ ಹತ್ಯೆಗೀಡಾಗಿದ್ದ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ದಶಕಕ್ಕೂ ಹೆಚ್ಚು ಕಾಲದಿಂದ ನಡೀತಾ ಇರುವ ಹೋರಾಟಕ್ಕೆ ಒಂದು ಫಲಶ್ರುತಿ ಅನ್ನೋದು ಸಿಗಲೇಬೇಕು. ಇದು ಬಹುತೇಕ ಎಲ್ಲರ ಆಶಯ ಕೂಡ. ಇದೀಗ ಎಸ್ಐಟಿ ರಚನೆ ಆಯಿತು. ಎಸ್ಐಟಿ ರಚನೆ ಆಗಿದ್ದು ಸೌಜನ್ಯ ಪ್ರಕರಣವನ್ನ ಹೊರತುಪಡಿಸಿ ಬೇರೆ ಪ್ರಕರಣಗಳ ತನಿಖೆಗೆ ಅನ್ನೋದಾಯಿತು. ಆದರೆ ಇವತ್ತಾಗಿರುವ ಒಂದು ಮಹತ್ವದ ಬೆಳವಣಿಗೆ. ಉದಯ್ ಜೈನ್, ಧೀರಜ್ ಹಾಗೆ ಮಲ್ಲಿಕ್ ಇವರ ಹೆಸರುಗಳನ್ನ ಸೌಜನ್ಯ ಪರ ಹೋರಾಟಗಾರರು, ಸೌಜನ್ಯ ಕುಟುಂಬಸ್ಥರು ಪದೇ ಪದೇ ಪ್ರಸ್ತಾಪ ಮಾಡಿದ್ದಾರೆ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ನಿಜವಾದ ಅಪರಾಧ ಮಾಡಿರೋದು ಸಂತೋಷ್ ರಾವ್ ಅಲ್ಲ, ಬದಲಿಗೆ ನಮಗೆ ಇವ್ರುಗಳ ಮೇಲೆ ಅನುಮಾನ ಇದೆ ಅನ್ನೋದು ಅವರ ವಾದ. ಈ ವಾದ ನ್ಯಾಯಾಲಯದಲ್ಲೂ ಕೂಡ ಚರ್ಚೆಗೆ ಒಳಪಟ್ಟಿತ್ತು. ಅದಾದ ನಂತರದಲ್ಲಿ ನ್ಯಾಯಾಲಯ ಯಾವ ರೀತಿಯಾದ ಆದೇಶವನ್ನ ಪ್ರಕಟಿಸಿದೆ, ಹಾಗೆ ಯಾವ ರೀತಿಯಾದ ಅಬ್ಸರ್ವೇಷನ್ ಈ ಮೂವರ ವಿಚಾರದಲ್ಲಿ ವ್ಯಕ್ತಪಡಿಸಿದೆ ಅನ್ನೋದು ನಿಮ್ಗೆಲ್ಲರಿಗೂ ಬಹುತೇಕ ತಿಳಿದಿರೋ ವಿಚಾರ. ಆದ್ರೆ ಎಸ್ಐಟಿ ಇದೀಗ ಕೇವಲ ಸಾರ್ವಜನಿಕ ವಲಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಸೌಜನ್ಯ ಕುಟುಂಬಸ್ಥರು, ಸೌಜನ್ಯ ಪರ ಹೋರಾಟಗಾರರ ಬಾಯಲ್ಲಿ ಕೇಳ್ತಾ ಇದ್ದ ಈ ಹೆಸರುಗಳ ಪೈಕಿ ಒಂದು ಹೆಸರನ್ನ, ಉದಯ್ ಜೈನ್, ಆ ವ್ಯಕ್ತಿಯನ್ನ ಎಸ್ಐಟಿ ತನಿಖೆಗೆ ಒಳಪಡಿಸಿದ್ದಾರೆ. ಆ ಮೂಲಕ ಸೌಜನ್ಯ ಕೇಸ್ ರಿಓಪನ್ ಆಗುತ್ತಾ, ಎಸ್ಐಟಿನೇ ತನಿಖೆ ಮಾಡುತ್ತಾ, ಸೌಜನ್ಯ ನ್ಯಾಯ ಈ ಮೂಲಕವಾದರೂ ಸಿಗುತ್ತಾ ಅನ್ನೋ ಕುತೂಹಲಕ್ಕೆ ಈ ನಡೆ, ಎಸ್ಐಟಿಯ ಈ ನಡೆ ಕಾರಣವಾಗಿದೆ. ಇವತ್ತು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಆದ್ರೆ ಈ ಚರ್ಚೆಗಿಳಿಯೋಕೆ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಒಂದು ಹೇಳಿಕೆ. ಬಿಜೆಪಿಯ ನಾಯಕರು ಏನು ಸೌಜನ್ಯ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಬಂದ್ರು, ಅವರ ತಾಯಿಗೆ ಸಾಂತ್ವನ ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆ ಪ್ರತಿಕ್ರಿಯೆಯನ್ನ ಗಮನಿಸಿ ಆ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ, ಹೋಗೋದು ಬಿಡೋದು ಸೌಜನ್ಯಕ್ಕೆ ಸೇರದ್ದು, ಫ್ಯಾಮಿಲಿಗೆ ಸೇರದ್ದು. ಇವರು ಯಾರ ಪರ ಇದ್ದಾರೆ? ಒಂದ್ ಕಡೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಜೈಕಾರ ಹಾಕ್ತಾರೆ, ಇನ್ನೊಂದ್ ಕಡೆ ಸೌಜನ್ಯ ಎತ್ಕಿಡ್ತಾರೆ. ಇವ್ರು ಯಾರ ಪರ ಇದ್ದಾರೆ? ಇದರಲ್ಲೂ ರಾಜಕೀಯ ಲಾಭವನ್ನು ಪಡೆಯಲಿಕ್ಕೆ ರಾಜಕೀಯದಲ್ಲಿ ಬೇರೆ ಏನಿದೆ ಇಲ್ಲಿ? ಎಸ್ಐಟಿ ತನಿಖೆ ಮಾಡ್ತಾ ಇದೆ, ಸತ್ಯ ಹೊರಗಡೆ ಬರಲಿ, ತನಿಖೆ ಮುಗಿಲಿ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ, ಹೋಗೋದು ಬಿಡೋದು ಸೌಜನ್ಯಕ್ಕೆ ಸೇರದ್ದು, ಫ್ಯಾಮಿಲಿಗೆ ಸೇರದ್ದು.
ಇವರು ಯಾರ ಪರ ಇದ್ದಾರೆ? ಒಂದ್ ಕಡೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಜೈಕಾರ ಹಾಕ್ತಾರೆ, ಇನ್ನೊಂದ್ ಕಡೆ ಸೌಜನ್ಯ ಎತ್ಕಿಡ್ತಾರೆ. ನೆನೆ ವಕೀಲರಾದ ಪ್ರದೀಪ್ ಕುಮಾರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ರು. ಮಾಧ್ಯಮಗಳ ಮೇಲೆ ಒಂದು ಗುರುತರವಾದ ಆರೋಪವನ್ನ ಮಾಡಿದ್ರು. ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಆಪ್ಷನ್ ಕೇವಲ ಸೌಜನ್ಯ ಕುಟುಂಬಸ್ಥರು ಅಂತ ಹೇಳಿ ನೀವು ದಿಕ್ ತಪ್ಪಿಸ್ತಿದ್ದೀರಿ. ಸರ್ಕಾರಕ್ಕೂ ಕೂಡ ಆಯ್ಕೆ ಇದೆ, ಸರ್ಕಾರವೂ ಕೂಡ ಸೌಜನ್ಯ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ವರೆಗೆ ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿದ್ರು. ಆದ್ರೆ ಮಾಧ್ಯಮಗಳು ದಿಕ್ ತಪ್ಪಿಸೋ ಪ್ರಯತ್ನ ಮಾಡ್ತೋ ಇಲ್ಲೋ ಅದು ಜನರು ಡಿಸೈಡ್ ಮಾಡ್ಲಿ. ಆದ್ರೆ ಇವತ್ತು ಮುಖ್ಯಮಂತ್ರಿಗಳೇ ಹೇಳ್ಬಿಟ್ರು. ಮುಖ್ಯಮಂತ್ರಿಗಳ ಬಾಯಲ್ಲೇ ಏನು ಬಂತು? ಸುಪ್ರೀಂ ಕೋರ್ಟ್ಗೆ ಹೋಗೋದು ಬಿಡೋದು ನಿರ್ಧಾರ ಮಾಡಬೇಕಾಗಿರೋದು ಸೌಜನ್ಯ ಕುಟುಂಬಸ್ಥರು ಅಂತ ಹೇಳಿ. ಹಾಗಾದ್ರೆ ಮುಖ್ಯಮಂತ್ರಿಗಳು ಕೂಡ ದಿಕ್ ತಪ್ಪಿಸ್ತಿದ್ದಾರಾ? ಪ್ರದೀಪ್ ಕುಮಾರ್ ಅವರು ಈ ಕಾರ್ಯಕ್ರಮ ಗಮನಿಸ್ತಾ ಇದ್ರೆ ನೆಕ್ಸ್ಟ್ ಸತಿ ಬಂದಾಗ ಇದಕ್ಕೆ ಉತ್ತರ ಕೇಳೋಣ ಅವ್ರ ಹತ್ರ. ಎನಿವೆ, ಇವತ್ತಿನ ಚರ್ಚೆಯಲ್ಲಿ ಸದ್ಯಕ್ಕೆ ಹಿರಿಯ ವಕೀಲರಾದ ಅಮೃತೇಶ್ ಅವರಿದ್ದಾರೆ, ಹಾಗೆ ಹಿರಿಯ ವಕೀಲರಾದ ಸೂರ್ಯ ಮುಕುಂದರಾಜ್ ಅವರು ಕನೆಕ್ಟೆಡ್ ಇದ್ದಾರೆ, ಹೋರಾಟಗಾರರಾದ ದಿನೇಶ್ ಗಾಣಿಗ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಖ್ಯಮಂತ್ರಿಗಳ ಹೇಳಿಕೆಯ ಸೆಕೆಂಡ್ ಪಾರ್ಟಿಗೆ ಬರೋಣ. ಅಶೋಕ್ ಗೌಡ್ರೆ, ನಿಮ್ಮ ಪಕ್ಷದ ನಾಯಕರು, ಅದರಲ್ಲೂ ನಿಮ್ಮ ರಾಜ್ಯಾಧ್ಯಕ್ಷರು ಸೌಜನ್ಯ ಅವರ ತಾಯಿಯನ್ನ ಭೇಟಿಯಾಗಿ ಸಾಂತ್ವನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬಹಳ ಗಂಭೀರವಾದ ಸ್ಟೇಟ್ಮೆಂಟ್. ವೀರೇಂದ್ರ ಹೆಗಡೆ ಅವರನ್ನು ಭೇಟಿ ಮಾಡ್ತಾರೆ ಬಿಜೆಪಿ ನಾಯಕರು, ಇತ್ತ ಸೌಜನ್ಯ ಕುಟುಂಬಸ್ಥರನ್ನು ಕೂಡ ಭೇಟಿ ಮಾಡ್ತಾರೆ. ಯಾರ ಪರವಾಗಿದ್ದಾರೆ ಅಂತ ಪ್ರಶ್ನೆ ಕೇಳುವ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಇಡೀ ಪ್ರಕರಣ ಇರೋದು ಸೌಜನ್ಯ ವರ್ಸಸ್ ವೀರೇಂದ್ರ ಹೆಗಡೆ ಅನ್ನೋ ರೀತಿಯಲ್ಲಿ ಮಾಡಿಬಿಟ್ರು. ವೀರೇಂದ್ರ ಹೆಗಡೆ ಅವರ ಕುಟುಂಬಸ್ಥರು ಅಲ್ಲ, ನೀವು ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿದ್ದೀರಿ ಅಂತಂದ್ರೆ ಸೌಜನ್ಯ ವಿರುದ್ಧವಾಗಿದ್ದೀರಿ ಅನ್ನೋ ಅರ್ಥದಲ್ಲಿ ಮಾತನಾಡ್ಬಿಟ್ರ ಅಂತ ಹೇಳಿ. ಒಂದು ಮುಖ್ಯಮಂತ್ರಿಗಳು ಎಂತಹ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ, ಈ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆ ಅವರೇ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಈ ಸ್ಟೇಟ್ಮೆಂಟ್ ನ ಅರ್ಥ ಸಿದ್ದರಾಮಯ್ಯನವರು ಬೇಕು ಅಂತಲೇ ಮಾಡಿದಾರೋ ಅಥವಾ ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಮಾಧ್ಯಮದವರು ಸೇರಿಸ್ಕೊಂಡು ಎಲ್ಲರೂ ಸಹ ಮುಖ್ಯಮಂತ್ರಿಗಳನ್ನ ಕೇಳಬೇಕು. ಅಂದ್ರೆ ಅರ್ಥ ಏನು ಅಂದ್ರೆ, ಈಗ ಯಾವ ರೀತಿ ಕಟ್ತಿದ್ದಾರೆ, ಈಗ ನಮ್ಗೆಲ್ಲ ಅರ್ಥ ಆಗ್ತಿದೆ ಯಾವ ರೀತಿ ಪ್ಲಾಟ್ ಸ್ಟಾರ್ಟ್ ಆಯ್ತು, ಎಲ್ಲಿಂದ ಸ್ಟಾರ್ಟ್ ಆಯ್ತು. 2023 ನವೆಂಬರ್ ಅಲ್ಲಿ ಇಂಟೆಲಿಜೆನ್ಸ್ ಅವ್ರು ಕೊಟ್ಟರೂ ಸಹ ನಿಮಗೆ ನೀವು ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ, ಅದು ಪ್ಲಾಟ್ ಆಗ್ತಾ ಇದೆ, ಈ ಧರ್ಮಸ್ಥಳದ ವಿರೋಧ ಒಂದು ಷಡ್ಯಂತ್ರ ನಡೀತಾ ಇದೆ, ಆ ಷಡ್ಯಂತ್ರದಲ್ಲಿ ಯಾರ್ಯಾರು ಭಾಗಿಯಾಗ್ತಿದ್ದಾರೆ ಅಂತ ಹೇಳಿ ಸರ್ಕಾರಕ್ಕೆ ವರದಿ ಸಲ್ಲಿಸಿರ್ತಾರೆ. ಆದ್ರೂ ಸಹ ಸರ್ಕಾರ ಆಕ್ಷನ್ ತೆಗೆದುಕೊಳ್ಳಲ್ಲ. ಯಾಕೆ ಅಂತ ಹೇಳೋದು ಇವತ್ತು ಇದ್ರಲ್ಲಿ ಕ್ಲಿಯರ್ ಆಗಾಯ್ತು. ಅಂದ್ರೆ ಅರ್ಥ ಏನು ಅಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಿದ್ದಾರೆ ಅವ್ರಿಗೆ ದೇವಸ್ಥಾನಗಳನ್ನ ಕಂಡ್ರೆ ಆಗಲ್ಲ. ಆ ದೇವಸ್ಥಾನಗಳನ್ನ ಕಂಡ್ರೆ ಏನು ಅಂತಂದ್ರೆ ಟೇಕ್ ಓವರ್ ಮಾಡಬೇಕು, ಎಂಡೋರ್ಮೆಂಟ್ ಬೋರ್ಡ್ ನಡೆಸಬೇಕು, ಆಗ ಆ ಇನ್ಕಮ್ ನಾನು ಬೇರೆ ಬೇರೆ ರೀತಿ ಬಳಸ್ಕೊಳ್ಬಹುದು ಅಂತಕ್ಕಂಥ ಮೈಂಡ್ ಸೆಟ್ ಇರ್ತಕ್ಕಂಥ ಸಿದ್ದರಾಮಯ್ಯನವರು. ಯಾಕೆಂದ್ರೆ 2013ರಿಂದ 2018 ನಾವು ನೋಡಿದೀವಿ, ಎಲ್ಲ ಮಠ ಮಾನ್ಯಗಳನ್ನ ಬಿಡ್ಲಿಲ್ಲ, ದೇವಸ್ಥಾನಗಳನ್ನ ಬಿಡದೆ ನೋಟಿಸ್ ಕೊಟ್ಟರು. ಅದಾದ್ಮೇಲೆ ಬೇರೆ ಅನೇಕ ದೇವಸ್ಥಾನಗಳು ಮಠ ಮಾನ್ಯಗಳು ಬಿಟ್ಕೊಡ್ಲಿಲ್ಲ, ಅದೆಲ್ಲ ಬೇರೆ ವಿಚಾರ. ಆದ್ರೆ ಇವತ್ ಎಂತಹ ದುರ್ದೈವ ಅಂದ್ರೆ, ಸೌಜನ್ಯ ತಾಯಿ ಏನ್ ಬದುಕಿದಾರೆ ಈಗ, ಅಂದ್ರೆ ತಂದೆ ತೀರ್ಕೊಂಡಿರೋದ್ರಿಂದ ಹೇಳ್ತಾ ಇದ್ದೀನಿ, ತಾಯಿಯವರು ಸಹ ಎಲ್ಲೂ ಸಹ ಹೇಳಿಲ್ಲ, ಅಥವಾ ತಂದೆ ಬದುಕಿದ್ದಾಗಲೂ ಸಹ ಎಲ್ಲೂ ಹೇಳಿಲ್ಲ ವೀರೇಂದ್ರ ಹೆಗಡೆ ಅವ್ರ ಕಾರಣ ಅಂತ ಹೇಳಿ ಒಂದು ಮಾತು ಬರಲಿಲ್ಲ. ಅವರು ದೇವಸ್ಥಾನವನ್ನು ಅಂದ್ರೆ ದೇವಸ್ಥಾನ ಅಲ್ಲ, ಅವರು ಆ ಕುಟುಂಬ ಅಂತ ಹೇಳಿದ್ರೆ ಹೊರತು ಯಾವ ಹೇಳಿಕೆನೂ ಸಹ, ಇಲ್ಲಿ ದಿನೇಶ್ ಅವರು ಇದ್ದಾರೆ, ದಿನೇಶ್ ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಡಬಹುದು. ಆದ್ರೆ ಎಲ್ಲೂ ಸಹ ವೀರೇಂದ್ರ ಹೆಗಡೆ ಅವರಿಗೆ ಒಂದೇ ಒಂದು ಪದನ ಅವರು ವಿರೋಧ ಮಾತಾಡಲಿಲ್ಲ. ಅಂದ್ರೆ ಅಂತಹ ಆ ತಾಯಿ ಕುಸುಮ ಅವರಿರ್ಬೋದು, ಅವ್ರ ತಂದೆ ಬದುಕಿದ್ದಾಗ ಅವ್ರ ತಂದೆ ಇರ್ಬೋದು, ಯಾರೂ ಸಹ ಹೇಳಿದೆ. ಇವತ್ತು ಸಿದ್ದರಾಮಯ್ಯರು ಹಿಂಗೆ ಹೇಳ್ತಿದ್ದಾರೆ ಅಂದ್ರೆ ಇದರ ಹಿಂದ್ಗಡೆ ಯಾವ ರೀತಿ ರಾಜಕೀಯ ಕುತಂತ್ರ ಇದೆ ಅನ್ನತಕ್ಕಂತಹದ್ದು ಇಲ್ಲಿ ನಮಗೆ ರಾಜಕೀಯ ಮಾತಾಡ್ತೀರಿ. ನಾವೀಗ ಕಾನೂನಾತ್ಮಕ ಪ್ರಕ್ರಿಯೆಗಳ ಬಗ್ಗೆ ಫೋಕಸ್ ಮಾಡ್ತಿರೋದ್ರಿಂದ ಕಾನೂನಾತ್ಮಕವಾಗಿ ಪ್ರಶ್ನೆ ಕೇಳ್ತೀನಿ. ಸೂರ್ಯ ಮುಕುಂದ್ ಅವರೇ, ನಾನು ಕೂಡ ಸೌಜನ್ಯ ಪ್ರಕರಣದ ವರ್ಡಿಕ್ಟ್ 96 ಪುಟಗಳ ವರ್ಡಿಕ್ಟ್ ನೋಡಿದೆ. ಪೊಲೀಸ್ ದಾಖಲೆಗಳನ್ನ ಒಂದಷ್ಟು ಅದನ್ನ ರಿಸರ್ಚ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ನನ್ನ ಅಧ್ಯಯನ ಬಹಳ ಕಮ್ಮಿ ಇರಬಹುದು, ನಿಮ್ಮ ಅಧ್ಯಯನ ಜಾಸ್ತಿ ಇದೆ, ಹಾಗೆ ನೀವೊಬ್ಬ ವಕೀಲರು ಕೂಡ. ಹಾಗಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಲೀಗಲಿ ಇಡೀ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ವೀರೇಂದ್ರ ಹೆಗಡೆ ಅಂತ ಹೇಳಿ ಹೆಸರು ಎಲ್ಲಾದ್ರೂ ಪ್ರಸ್ತಾಪ ಆಗಿದೆಯಾ? ಯಾವ್ದಾದ್ರೂ ಪೊಲೀಸ್ ದಾಖಲಾತಿಯಲ್ಲಿ ಅಥವಾ ಯಾವ್ದಾದ್ರೂ ಜಜ್ಮೆಂಟ್ ಕಾಪಿಯಲ್ಲಿ, ಚಾರ್ಜ್ ಶೀಟ್ ನಲ್ಲಿ ಎಲ್ಲಾದ್ರೂ ವೀರೇಂದ್ರ ಹೆಗಡೆ ಅವರ ಹೆಸರು ಪ್ರಸ್ತಾಪ ಆಗಿದೆಯಾ? ಮೊದಲನೇದಾಗಿ ನೀವು ಕೇಳಿರೋ ಪ್ರಶ್ನೆಗೆ ಇಲ್ಲ, ಎಲ್ಲೂ ಕೂಡ ವೀರೇಂದ್ರ ಹೆಗಡೆ ಅವರ ಹೆಸರು ಪ್ರಸ್ತಾಪ ಆಗಿಲ್ಲ. 3 ಜನ, ಯಾರು ಧೀರಜ್ ಜೈನ್, ಮಲ್ಲಿಕ್ ಜೈನ್ ಮತ್ತೆ ಉದಯ್ ಜೈನ್ ಅವರ ಹೆಸರುಗಳು ಪ್ರಸ್ತಾಪ ಆಗಿದೆ. ಇವರೆಲ್ಲರೂ ಬದುಕಿದಾರಲ್ಲ? ಸೊ ಅದನ್ನ ಸೌಜನ್ಯ ಅವ್ರ ತಂದೆ, ಇವರೆಲ್ಲರೂ ಬದುಕಿದ್ದಾರೆ. ಸೌಜನ್ಯ ಅವ್ರ ತಂದೆನೆ ನಿನ್ನೆ ನಿಮ್ಗೆ ಕೊಟ್ಟಿರುವಂತ, ನಾನು ಮೊನ್ನೆ ಬಂದಂತ ಸಂದರ್ಭದಲ್ಲಿ, ಡಿಬೇಟ್ ಬಂದಂತ ಸಂದರ್ಭದಲ್ಲಿ 2002ರಲ್ಲಿ ಕೋರ್ಟ್ ಅಲ್ಲಿ ಆಗಂತ ಒಂದು ಮರು ತನಿಖೆ ಆದೇಶ ಆಗಿರುವಂತ ಒಂದು ಅರ್ಜಿ ಬಗ್ಗೆ ನಿಮ್ಗೊಂದು ಮಾಹಿತಿ ಕೊಟ್ಬಿಟ್ಟು ಬಂದೆ ನಾನು. ಅದರಲ್ಲಿ ನಿಮ್ಗೆ ನೋಡಿದ್ರೆ ಗಮನಿಸಿದ್ರೆ ಇವ್ರ ಬಗ್ಗೆ ಎಲ್ಲ
ಅದ್ರ ಬಗ್ಗೆ ತನಿಖೆ ಅಂದ್ರೆ ವಿಚಾರಣೆನಲ್ಲಿ ಬರುತ್ತೆ. ಇದ್ರ ಅಂದ್ರೆ ಬಗ್ಗೆ ಅದರಲ್ಲೂ ಪ್ರಸ್ತಾಪ ವೀರೇಂದ್ರ ಹೆಗಡೆ ಅವರ ಆಗುತ್ತೆ. ಹೆಸರು ಪ್ರಸ್ತಾಪ ಇರಲಿಲ್ಲ. ಸೊ ಇದನ್ನ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಯಾರು ಕೂಡ ಆರೋಪನೆ ಮಾಡ್ತಾರೆ ಅಲ್ವಾ? ಅಲ್ಲಿಗೆ ಬಂದ ಅನುಮಾನ ಅಲ್ಲಿಗೆ ಲೀಗಲಿ ಅಲ್ಲ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಸೂರ್ಯ ಮುಕುಂದ್ ಅವರೇ, ಲೀಗಲಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿದ್ದು ಸೌಜನ್ಯ ವಿರುದ್ಧ ಅಂತ ಹೇಳಿ ಹೇಗ್ ಪರಿಗಣಿಸೋದು? ಈಗ ವಿಜೇಂದ್ರ ಅವರು ಅಥವಾ ಬಿಜೆಪಿ ನಾಯಕರು ಧೀರಜ್ ಅವರನ್ನ ಭೇಟಿಯಾಗಿದ್ರೆ, ಉದಯ್ ಅವರನ್ನ ಭೇಟಿಯಾಗಿದ್ರೆ, ಅಥವಾ ಅಲ್ಲಲ್ಲ, ನನ್ನ ಪ್ರಶ್ನೆ ನಿಮ್ಮನ್ನ ವಕೀಲರಾಗಿ ಕೇಳ್ತಾ ಇದ್ದೀನಿ. ಈಗ ಈ 3 ಜನ ಅಥವಾ ನಿಶ್ಚಲ್ ಜೈನ್ರನ್ನೇ ಭೇಟಿಯಾಗಿದ್ದಿದ್ರೆ ಮುಖ್ಯಮಂತ್ರಿಗಳು ಹೇಳಿದ ವಿಚಾರವನ್ನ ನಾವು ಒಪ್ಪೋದಾಗಿತ್ತು. ಆದ್ರೆ ಭೇಟಿಯಾಗಿದ್ದು ವೀರೇಂದ್ರ ಹೆಗಡೆ ಅವರನ್ನ. ವೀರೇಂದ್ರ ಹೆಗಡೆ ಅವರು ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತ ಹೇಳಿ ಅದೇ ಇವರೇ ತಗೊಂಡೋಗಿ ನಿಲ್ಸಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು, ಬಿಜೆಪಿ ಅವರೇ. ಯಾರು ಕೂಡ ಇವತ್ತು ಸೌಜನ್ಯ ಪರ ಹೋರಾಟಗಾರರು ಕೂಡ ಏನು ಬಿಜೆಪಿ ಅವರೇ ಹೇಳ್ತಾ ಇರುವಂತದ್ದೇನು ಅಂದ್ರೆ ಬಡ್ಕೊಂಬೇಡ್ರಿ, ಕೇಳಿಸ್ಕೊಳ್ರಿ ಅಶೋಕ್, ಯಾಕೆ ಕೇಳಿಸ್ಕೊಳ್ಳಿ ಫಸ್ಟ್. ಮಾತಾಡ್ಬಿಟ್ಟು ಮತ್ತೆ ಕಿರಿಸ್ತೀರಾ? ಇದೇ ಅಶೋಕ್ ಗೌಡ್ರು ಆರೋಪ ಮಾಡಿದ್ರು, ಮನೆ ಕಟ್ಟಿಸ್ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಮೊನ್ನೆ ಸೌಜನ್ಯ ತಾಯಿ ತೋರಿಸಿದ್ರು ಯಾರಿಗೆ? ವಿಜೇಂದ್ರ ಅವ್ರಿಗೆ. ನಿಮ್ ಬಿಜೆಪಿ ಅವ್ರು ಹಿಂಗ್ ಹೇಳ್ತಾರೆ ನನ್ನ ಬಗ್ಗೆ ಅಂತ. ಮಾನ ಮರ್ಯಾದೆ ಇರ್ಬೇಕು ಇವ್ರಿಗೆ, ಒಂದ್ ಕುಟುಂಬದ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ. ಅದೇ ರೀತಿ ಒಂದ್ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ ಅಶೋಕ್ ಗೌಡ್ರಿಗೆ. ಸ್ವಲ್ಪ ಏನೇನೋ ವಿಷಯ ಅಲ್ಲ ರೀ, ನೀವು ಡೈವರ್ಟ್ ಮಾಡ್ತಿರೋದು. ಸಿಎಂ ಏನೋ ಇದನ್ನ ಅವ್ರ ದೇವಸ್ಥಾನ ದುಡ್ಡು ಕಬಳಿಸ್ಕೊಂಡ್ಬಿಡ್ತಾರೆ, ದೇವಸ್ಥಾನ ಕಂಡ್ರೆ ಆಗಲ್ಲ. ಈ ರೀತಿ ಒಬ್ಬ ವ್ಯಕ್ತಿ ಬಗ್ಗೆ, ಒಬ್ಬ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಎಚ್ಚರಿಕೆಯಿಂದ ಮಾತಾಡ್ಬೇಕು, ಬಾಯಿಗೆ ಬಂದಂಗೆ ಮಾತಾಡುವಂತದ್ದಲ್ಲ. ನಾವು ಧರ್ಮ ರಕ್ಷಣೆ ಮಾಡ್ತೀವಿ, ವೀರೇಂದ್ರ ಹೆಗಡೆ ಅವರ ರಕ್ಷಣೆ ಮಾಡ್ತೀವಿ ಅಂತ ಓದೋರು ನೀವು ತಾನೇ ಓದೋರು, ಬಿಜೆಪಿ ಅವ್ರು ತಾನೇ ಓದೋರು. ಸೂರ್ಯ ಮುಕುಂದ್ ಸರ್, ನನಗೆ ನನ್ನ ಉತ್ತರ ಬೇಕು ಇವಾಗ. ಪೊಲಿಟಿಕಲಿ ಬೇಡ, ನನಗೆ ನಿಮ್ಮ ಲೀಗಲ್ ಒಪಿನಿಯನ್ ಬೇಕು. ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿದ್ದು ಸೌಜನ್ಯ ವಿರುದ್ಧವಾಗಿ ನಿಂತ ಹಾಗೆ ಹೇಗಾಗುತ್ತೆ? ಅಲ್ಲ, ಅದನ್ನ ಯಾರು ಹೇಳಿಲ್ವಲ್ಲ. ಈಗ ಒಂದು ಸರ್ಕ್ಯಾಸಮ್ ಇರ್ಬೋದು ಅದ್ರಲ್ಲಿ. ಈಗ ಸೌಜನ್ಯ ಕುಟುಂಬಕ್ಕೆ ಇವರು ಮುಖ್ಯಮಂತ್ರಿಗಳು ಗಂಭೀರವಾದ ವಿಚಾರದಲ್ಲಿ ಸರ್ಕ್ಯಾಸಮ್ ಅಲ್ಲ, ಈಗ ಅದನ್ನ ರಾಜಕೀಯವಾಗಿ ಹೇಳಿದಾರೆ ಅವರು. ರಾಜಕೀಯವಾದಂತ ಹೇಳಿಕೆಗಳನ್ನ ನೀವ್ ಹೆಂಗೆ ವೀರೇಂದ್ರ ಹೆಗಡೆ ಅವ್ರ ಇದಕ್ಕೆ ತಿರ್ಗಿಸಕ್ಕಾಗತ್ತೆ? SIT ರಚನೆ ಮಾಡಿದ್ರಪ್ಪ, ಹಂಗಂದ್ರೆ SIT ರಚನೆ ವೀರೇಂದ್ರ ಹೆಗಡೆ ಅವ್ರ ವಿರುದ್ಧನಾ? ಸೊ ಅವನು ಊತಿಟ್ಟಿದ್ದಾನೆ ಅಂತ ಹೇಳ್ದ. ಸೊ ತಲೆಬುರುಡೆ ಹುಡುಕ್ಬೇಕು ಅಂತ ಅಗಿಯುವಂತ ಸಂದರ್ಭದಲ್ಲಿ ವೀರೇಂದ್ರ ಹೆಗಡೆ ಅವ್ರಿಗೆ ಎಲ್ಲರೂ ಹೆಸರು ಇತ್ತ? ಇವರೇ ಸದನದಲ್ಲಿ ಚರ್ಚೆ ಮಾಡಿದ್ರಲ್ಲ. ಯಾರು ವೀರೇಂದ್ರ ಹೆಗಡೆ ಅವ್ರಿಗೆ ಅವಮಾನ ಮಾಡ್ತಿರೋದು? ಯಾಕೆ ಇವ್ರು ಪದೇ ಪದೇ ವೀರೇಂದ್ರ ಹೆಗಡೆ ಅವ್ರನ್ನ ಕರ್ಕೊಂಡ್ ಬರ್ತಾ ಇದಾರೆ? ಕಾನೂನಾತ್ಮಕವಾಗಿ ಅವ್ರ ಹೆಸರು ಎಲ್ಲೂ ಇಲ್ಲ ಅಂದ್ರೂ ಕೂಡ ಯಾಕೆ ಇವರೇ ವೀರೇಂದ್ರ ಹೆಗಡೆ ಅವ್ರಿಗೆ ಕನೆಕ್ಟ್ ಮಾಡ್ತಾ ಇದಾರೆ? ಪೊಲಿಟಿಕಲಿ ಯಾಕೆ ಕನೆಕ್ಟ್ ಮಾಡಕ್ ಹೋಗ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಿಗೂ ಬಂದೇ ಬರುತ್ತೆ. ಕನೆಕ್ಟ್ ಮಾಡಿದ್ದು ಕರೆಕ್ಟಾ ಇಲ್ವಾ ಅಷ್ಟೇ. ಆಸ್ ಅ ಲಾಯರ್, ಆಸ್ ಅ ಅಡ್ವೊಕೇಟ್ ನೀವ್ ಹೇಗ್ ಗಮನಿಸ್ತೀರಿ? ಈ ಪ್ರಕರಣಕ್ಕೂ ವೀರೇಂದ್ರ ಹೆಗಡೆ ಅವ್ರಿಗೂ ಸಂಬಂಧ ಇಲ್ಲ ಲೀಗಲಿ ಅಂತ ಹೇಳಿ ನೀವೇ ಹೇಳಿದ್ರಿ. ಮುಖ್ಯಮಂತ್ರಿಗಳು ಇವತ್ತು ಕೊಟ್ಟ ಸ್ಟೇಟ್ಮೆಂಟ್ ಲೀಗಲಿ ಕರೆಕ್ಟಾ ಅಂತ ಸಿಂಪಲ್ ಪ್ರಶ್ನೆ. ಅಲ್ಲ, ಮುಖ್ಯಮಂತ್ರಿಗಳು ಕೊಟ್ಟಿರೋದು ಪೊಲಿಟಿಕಲ್ ಸ್ಟೇಟ್ಮೆಂಟ್, ಅದು ಲೀಗಲ್ ಸ್ಟೇಟ್ಮೆಂಟ್ ಅಲ್ಲ. ಬಿಜೆಪಿ ಅವರು ಹೇಳೋದು ಪೊಲಿಟಿಕಲ್ ಸ್ಟೇಟ್ಮೆಂಟ್. ನೀವು ಮುಖ್ಯಮಂತ್ರಿಗಳ ಹೇಳಿಕೆನ ಬಿಜೆಪಿ ಅವರ ಹೇಳಿಕೆನ ಲೀಗಲಿ ಕನೆಕ್ಟ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಪೊಲಿಟಿಕಲ್ ಇವ್ರು ಬೇರೆ ಬೇರೆ ಆರೋಪಗಳು ಮಾಡ್ತಾ ಇರ್ತಾರೆ, ಅವ್ರು ಬೇರೆ ಬೇರೆ ಆರೋಪಗಳು ಮಾಡ್ತಾ ಇರ್ತಾರೆ. ಲೀಗಲಿ ಏನಿದೆ, ಇವತ್ತು ಇವ್ರಿಗೆ ಯಾರಿಗೆ ಉದಯ್ ಜೈನ್ಗೆ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ. ಉದಯ್ ಜೈನ್ ಬಗ್ಗೆ, ಧೀರಜ್ ಜೈನ್ ಬಗ್ಗೆ, ಮಲಿಕ್ ಜೈನ್ ಬಗ್ಗೆ 2017ರಲ್ಲಿ ಮರು ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಮಾಡಿತ್ತು. ಅಲ್ಲ, ನಿಮ್ಮ ಹತ್ರ ಅದ್ರ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಪ್ರಶ್ನೆ ಕೇಳಬೇಕು ಸರ್. ಅದಕ್ಕೆ ಮುಂಚೆ ನಾನು ದಿನೇಶ್ ಅವರನ್ನ ಪ್ರಶ್ನೆ ಮಾಡ್ತೀನಿ. ದಿನೇಶ್ ಅವರೇ, ನೀವು ಕೂಡ ಅನೇಕ ಬಾರಿ ಹೇಳಿದ್ದೀರಿ ಸೌಜನ್ಯ ಪರ ಹೋರಾಟಗಾರರ ಹೋರಾಟ ಇರೋದು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಲ್ಲ, ಯಾವುದೋ ವ್ಯಕ್ತಿಯ ವಿರುದ್ಧ ಅಲ್ಲ, ಆಕೆಗೆ ನ್ಯಾಯ ಕೊಡಿಸುವ ಸಲುವಾಗಿ ಅಂತ ಹೇಳಿ. ಆದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಯಾರ ನಿರ್ದೇಶನದ ಮೇರೆಗೆ SIT ರಚನೆ ಆಗಿದೆಯೋ, ತನಿಖೆ ನಡೀತಾ ಇದೆಯೋ, ಅವರೇನೆ ವೀರೇಂದ್ರ ಹೆಗಡೆ ವರ್ಸಸ್ ಸೌಜನ್ಯ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಟ್ರೆ ಇದನ್ನ ಸೌಜನ್ಯ ಪರ ಹೋರಾಟಗಾರರಾಗಿ ತಾವ್ ಯಾವ ರೀತಿ ಗಮನಿಸ್ತೀರಿ ಅಂತ? ನೋಡಿ, ಇಲ್ಲಿ ವೀರೇಂದ್ರ ಹೆಗ್ಡೆ ವರ್ಸಸ್ ಸೌಜನ್ಯ ಆಗ್ಲಿಲ್ಲ. ಅದು ಮುಕುಂದ್ ಸರ್ ಹೇಳಿದಾಗೆ ಅದು ರಾಜಕೀಯ ಸ್ಟೇಟ್ಮೆಂಟ್. ಆದ್ರೆ ನನ್ಗೆ ಹೋರಾಟಗಾರರಿಗೆ ಒಂದು ಖುಷಿ ಏನಂತ ಹೇಳಿದ್ರೆ, ಏನು ಸತ್ಯ ಇದೆಯೋ ಅದು ಬರ್ತಾ ಇದೆಯಲ್ಲ ಅಂತ ಒಂದ್ ಕಡೆ ಖುಷಿ ಆಗ್ತಾ ಇದೆ. ಯಾವ ಸತ್ಯವನ್ನು ಬಿಜೆಪಿ ಅವರೇ ಬಿಟ್ಕೊಡ್ತಾ ಇದ್ದಾರೆ, ಸತ್ಯ ಎಲ್ಲಿದೆ ಅಂತ. ಮತ್ತೆ ಇನ್ನೊಂದು ಕೇಳಿದ್ರೆ, ಬಿಜೆಪಿ ಅವರಿಗೆ ಒಂದು ಚೂರು ಕೂಡ ಈ ಸೌಜನ್ಯ ವಿಷಯದಲ್ಲಿ ನಾಚಿಕೆ ಅನ್ನೋದೇ ಇಲ್ಲ. ಅವರಿಗೆ ಒಂದು ಆತ್ಮ ಇದನ್ನೋದೇ ಇಲ್ಲ. ಯಾಕೆಂತ ಹೇಳಿದ್ರೆ, ಸೌಜನ್ಯ ತತ್ತು 13 ವರ್ಷದ ನಂತರ ಇವತ್ತು ಸೌಜನ್ಯ ಮನೆಗೆ ಹೋಗ್ತಿದ್ದೀರಲ್ಲ, ನಾಚಿಕೆ ಆಗುದಿಲ್ಲ ಅವರಿಗೆ? ಯಾಕೆ ಇವತ್ತು ನೀವು ರಾಜಕಾರಣ ಮಾಡ್ಲಿಕ್ಕೆ ಸೌಜನ್ಯ ಮನೆಗೆ ಹೋಗಿ ನಾವಿದ್ದೇವೆ ನಿಮ್ ಜೊತೆ ಅಂತ ಹೇಳಲಿಕ್ಕೆ ಹೋಗ್ತಾ ಇದ್ದೀರಾ? ಇಷ್ಟು ವರ್ಷ ಎಲ್ಲೋಗಿದ್ದೀರಿ ನೀವು? ಸೌಜನ್ಯ ಸತ್ತಾಗ ಇದ್ದಂತದ್ದು ಬಿಜೆಪಿ ಸರ್ಕಾರ, ಅದು ಗೌಡ ಸಮುದಾಯದ ಮುಖ್ಯಮಂತ್ರಿ ಸದಾನಂದ ಗೌಡ್ರು.
ಅಲ್ಲಿಯ ಉಸ್ತುವಾರಿ ಸಚಿವರು ಕೂಡ ಸಿ.ಟಿ. ರವಿ ಅವರು ಹೋಮ್ ಕೂಡ ಗೌಡ ಮಿನಿಸ್ಟರ್. ಸಮುದಾಯದವರು, ಹೋಮ್ ಮಿನಿಸ್ಟರ್ ಕೂಡ ಗೌಡ ಸಮುದಾಯದವರು. ಎಲ್ಲೋಗಿದ್ರಿ ನೀವು? ಇಷ್ಟು ದಿನ ಸಾಂತ್ವನಕ್ಕಾದ್ರೂ ಅವ್ರ ಮನೆ ಹೋಗುವಂತ ಒಂದು ಯೋಚನೆ ನೀವು ಮಾಡ್ಲಿಲ್ಲ. ಈಗ ಯಾಕೆ ನಿಮ್ಗೆ ಏನು ರಾಜಕೀಯ ಮಾಡ್ಲಿಕ್ಕೆ ಅಲ್ಲಿ ಹೋಗ್ತಾ ಇದ್ದೀರಾ? ಅವ್ರು ಹೋಗಿರೋ ಉದ್ದೇಶ ಏನ್ ಗೊತ್ತಾ? ನಿನ್ನೆ ಲಕ್ಷೋಪಲಕ್ಷ ಜನ ನಾವು ಧರ್ಮಸ್ಥಳ ಚಲೋ ಹೋಗ್ತೀವಂತ ಹೋಗಿದ್ರು. ಆದ್ರೆ ಮುಖಭಂಗ ಆಯ್ತು. ಎಲ್ಲೇನು 10-15 ಸಾವಿರ ಜನನು ಕೂಡ ಬಂದಿಲ್ಲ. ಯಾಕಂದ್ರೆ ಅವರೆಲ್ಲವೂ ಕೂಡ ಸೌಜನ್ಯ ಪರ ಇದ್ದಾರೆ ಬಿಜೆಪಿ ಅವರು ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಹಾಗಾಗಿ ಮುಖ ಉಳಿಸ್ಕೊಳ್ಳಿಕ್ಕೆ ಸೌಜನ್ಯ ಮನೆಗೆ ಹೋಗಿ ನಾಟಕ ಮಾಡ್ತಾರೆ. ನೀವು ಸೌಜನ್ಯ ಮನೆಗೆ ಹೋಗಿ ಕೇಸನ್ ಕೇಳೋ ಬದಲು, ನಾನೇನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅನ್ನೋ ಹೇಳೋ ಬದಲು, ಅಲ್ಲಿ ವಿಧಾನಸೌಧದಲ್ಲಿ ಬಾಕಿ ಇದೆಯಲ್ಲ, ಎಲ್ಲಿ ಸರ್ಕಾರದ ಲೆವೆಲ್ ಅಲ್ಲಿ ಅಕ್ವಿಟಲ್ ಕಮಿಟಿ ಬಾಕಿ ಇದೆಯಲ್ಲ, ಅದನ್ನ ಕೇಳಬಹುದಲ್ಲ ಇವರಿಗೆ ಅಲ್ಲಿ. ಫಸ್ಟ್ ಅದನ್ನ ಮಾತಾಡ್ಬೋದಲ್ಲ. ಇಡೀ 8-10 ದಿನ ಅಧಿವೇಶನ ಆದಾಗ ಒಂದೇ ಒಂದು ದಿನ ಅಕ್ವಿಟಲ್ ಕಮಿಟಿ ಬಗ್ಗೆ ಮಾತಾಡಲ್ಲ, ಸೌಜನ್ಯ ಮರುತನಿಖೆ ಬಗ್ಗೆ ಮಾತಾಡಲ್ಲ. ಅದೆಲ್ಲ ಬಿಟ್ಕೊಂಡ್ರು ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಬಂದ್ರು, ಜನ ಇಲ್ಲ, ಮುಖಭಂಗ ಆಯ್ತು, ಸೌಜನ್ಯ ಮನೆಗೆ ಹೋಗಿದ್ದಾರೆ. ನಾನು ಅಶೋಕ್ ಗೌಡ್ರು ಅದಕ್ಕೆ ಉತ್ತರ ಕೊಡ್ಲಿ. ಅಶೋಕ್ ಗೌಡ್ರು ಉತ್ತರ ಕೊಡೋಕೆ ಮುಂಚೆ ಒಂದು ಕ್ವಿಕ್ ಪ್ರಶ್ನೆ ನಿಮ್ಗೆ ದಿನೇಶ್ ಸರ್. ಬಿಜೆಪಿಗರು ಬರ್ಲಿಲ್ಲ, ಸರಿ, ಬೇರೆ ಪಕ್ಷದ ರಾಜಕಾರಣಿಗಳು ಯಾರೆಲ್ಲ ಬಂದಿದ್ರು, ಯಾವ ರೀತಿಯಾಗಿ ಬೆಂಬಲವಾಗಿ ನಿಂತರು ಸೌಜನ್ಯ ಅವರ ಕುಟುಂಬಕ್ಕೆ, ನಿಮಗೆ ನೆನಪಿದ್ರೆ ಅದನ್ನ ಹೇಳ್ಬೋದಾ? ಹಿಂದೆ ಕಾಂಗ್ರೆಸ್ ಪಕ್ಷದ ಜನಾರ್ದನ್ ಪೂಜಾರಿ ಅವರು ನೈತಿಕ ಬಲ ನಿಂತ್ಕೊಂಡು ಅವರು ಅಲ್ಲಿ ಬಂದಿದ್ದಾರೆ. ಅಲ್ಲಿ ಬಂದು ನಾವಿದ್ದೇವೆ, ಹೆದರ್ಕೊಳ್ಬೇಡಿ, ನಾವು ಇದ್ದೇವೆ ಅಂತ ಹೇಳಿದ್ದಾರೆ. ಹಿಂದಿನ ಶಾಸಕರಾದ ವಸಂತ್ ಬಂಗೇರು ಕೂಡ ಅವರು ನೈತಿಕವಾಗಿ ಸೌಜನ್ಯ ಪ್ರಕರಣದಲ್ಲಿ ನಿಂತಿದ್ದಾರೆ. ನಾನು ಇವತ್ತಿನ ದಿನ ಘಂಟಾಘೋಷವಾಗಿ ಹೇಳ್ತೇನೆ, ಕೆಆರ್ಎಸ್ ಪಕ್ಷದ ಒಂದು ಯೋಚನೆ ಇದೆಯಲ್ಲ, ಅವರು ಒಂದು ನೈತಿಕವಾಗಿ ಬೆಂಬಲ ಕೊಟ್ಟಿದ್ದಿದೆಯಲ್ಲ, ಇವತ್ತು ಕೂಡ ಸೌಜನ್ಯನ ಪರವಾಗಿ ನಿಂತಿದ್ದಾರೆ. ಇದಕ್ಕೆ ನಾನು ಅವರಿಗೆ ಆಭಾರಿ ಆಗ್ತೇವೆ. ಬಿಜೆಪಿ ಎಲ್ಲಿ ನಿಂತಿದೆ? ಕಾಂಗ್ರೆಸ್ ಕೂಡ ನಿಂತಿಲ್ಲ. ಆದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರುವಂತದ್ದು, ಕೆಆರ್ಎಸ್ ಪಕ್ಷ ಬಂದಿದೆ, ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಏನೇ ಆಗ್ಲಿ ಅವ್ರ ಹೋರಾಟದಲ್ಲಿ ಸೌಜನ್ಯ ಪರವಾಗಿ ನಿಂತಿದ್ದಾರೆ. ಒಂದಷ್ಟು ಆರೋಪಗಳನ್ನ ಮಾಡಿದ್ರೆ ಅಮೃತೇಶ್ ಸರ್ ಹತ್ರ ಹೋಗಿನ ಮುಂಚೆ ಒಂದ್ ನಿಮಿಷ ದಿನೇಶ್ ಅವರೇ, ನಿಮಗೆ ಗೊತ್ತಿದೆಯೋ ಇಲ್ಲೋ, ನಮ್ಮ ಎಲ್ಲಾ ನಾಯಕರು, ಸುನೀಲ್ ಕುಮಾರ್ ಅವರು ಇರ್ಬೋದು, ಕಾರ್ಕಳ ಶಾಸಕರು, ಸಿ.ಟಿ. ರವಿ ಅವರು ಇರ್ಬೋದು, ನವೀನ್ ಕುಮಾರ್ ಕಟೀಲ್ ಅವರು ಇರ್ಬೋದು, ನಮ್ಮ ಹರೀಶ್ ಪುಂಜಾ ಇರ್ಬೋದು, ಪ್ರತಿಯೊಂದು ಭಾಷಣದಲ್ಲೂ ಹೇಳಿದ್ದಾರೆ, ನ್ಯಾಯವನ್ನು ಸೌಜನ್ಯ ಕೊಡಿಸೋದ್ರಲ್ಲಿ ನಮ್ಮ ಬದ್ಧತೆ 100% ಇದೆ ಅಂತೇಳಿ. ನೀವು ಆ ಭಾಷಣಗಳನ್ನ ಕೇಳಿ, ಸೌಜನ್ಯ ಮನೆಗೆ ಅವ್ರ ತಾಯಿನ ಅಲ್ಲಿ ಭೇಟಿ ಮಾಡಿಲ್ಲ ಅಂದ್ರೆ ಬೇರೆ ಎಲ್ಲೂ ಸಹ ಸೌಜನ್ಯ ತಾಯಿ ಬಂದಾಗ ನಮ್ಮವ್ರ ಜೊತೆಲಿ ಇದ್ದು ಭಾಷಣ ಮಾಡಿದ್ರಲ್ಲ, ಅದೆಲ್ಲ ಮರ್ತ್ಬಿಟ್ಟು ನೀವು ಯಾವ್ದೋ ಒಂದು ವಿಚಾರ ಯಾವ್ದೋ ತಲೆನಲ್ಲಿ ಇಟ್ಕೊಂಡ್ಬಿಟ್ಟು ಮಾತಾಡಬೇಡಿ, ನ್ಯಾಯವಾಗಿ ಮಾತಾಡಿ. ನಮ್ಮ ಒಂದ್ ನಿಮಿಷ ಸರ್, ಅಲ್ಲಿ ಒಂದ್ ನಿಮಿಷ, 25,000ರಿಂದ 35,000 ಜನ ಅಲ್ಲಿ ಸೇರಿದ್ರು. ಜನ ಇಲ್ಲ ಅಂತ ಅಂದ್ಬಿಟ್ಟು ಸುಳ್ಳು ಇದೆಲ್ಲ ಹೇಳಕ್ ಬರಬೇಡಿ. ಒಂದು. ಎರಡನೇ ತಿಳ್ಕೊಳ್ಳಿ, ನಿಮಗೆ ಎಷ್ಟು ಸೌಜನ್ಯ ಬಗ್ಗೆ ಕಾಳಜಿ ಇದೆಯೋ ಅದಕ್ಕಿಂತ ಜಾಸ್ತಿ ಕಾಳಜಿ ನಮಗಿದೆ. ಅದಕ್ಕೋಸ್ಕರ ನಾವು ನ್ಯಾಯಪರವಾಗಿ ಹೋರಾಡ್ತೀವಿ ಅಂತ ಯಾವತ್ತೂ ಹೇಳಿದ್ದೀವಿ. ಒಂದ್ ನಿಮಿಷ ಯಾವುದೇ ವಿಚಾರ ಬಂದ್ರು ಒಂದ್ ನಿಮಿಷ ಸರ್, ಈ ರಾಜ್ಯದಲ್ಲಿ ಇದೇ ಬೆಂಗಳೂರಲ್ಲಿ 1088 ರೇಪ್ ಅಂಡ್ ಮರ್ಡರ್ ಆಗಿದೆ. ಇದೇ ಬೆಂಗಳೂರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸೌಜನ್ಯ ಒಂದೇ ಪ್ರಕರಣ ಅಲ್ಲ, ಎಲ್ಲಾ ಪ್ರಕರಣದಲ್ಲೂ ಸಹ ಧ್ವನಿ ಎತ್ತಿ ಮಾತಾಡ್ತಿರ್ತಕ್ಕಂಥವ್ರು ನಾವು. ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಿದ್ದಾರೆ, ಹಾಕ್ಸ್ಕೊಳ್ತಾ ಇದೀವಿ, ಜೈಲ್ ಕಟ್ತಿದ್ದಾರೆ, ಹಾಕ್ಸ್ಕೊಳ್ತಾ ಇದೀವಿ. ಒಬ್ಬ ಮುಖ್ಯಮಂತ್ರಿ ಲೇವಡಿ ಮಾಡಿದ್ರೆ ಜೈಲ್ ಹಾಕ್ತಾರೆ. ನ್ಯಾಯ ಕೊಡ್ಸಕ್ 1088 ವಿಷಯಕ್ಕೆ ಬನ್ನಿ. ಸೌಜನ್ಯ ಮನೆಗೆ ಹೋಗಿದ್ದು ಪೊಲಿಟಿಕಲ್ ಡ್ರಾಮಾನ? ಬಿಜೆಪಿಗರು ಸೌಜನ್ಯ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ದು ಪೊಲಿಟಿಕಲ್ ಡ್ರಾಮಾನ? ಹೌದು ಇಲ್ಲ? ಬಿಜೆಪಿಯ ನಕಲಿ ಹಿಂದುತ್ವವಾದ ಸರಿಯಾಗಿ ಮಾತಾಡಿ. ಅಶೋಕ್ ಗೌಡ್ರೆ ಸಮಾಧಾನ. ಯಾವ್ದು ಅಂತ ಹೇಳಿ, ಒಂದ್ ಕಡೆ ಮಗು ಚೂಟೋದು, ಇನ್ನೊಂದ್ ಕಡೆ ತೊಟ್ಲು ತಗೋತಕ್ಕಂಥ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯನವರು. ಇವತ್ತು ವೀರೇಂದ್ರ ಹೆಗಡೆ ಅವ್ರನ್ನ ಬ್ಲೇಮ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ನೋಡಿ. ಇದನ್ನ ನಾವು ಹೇಳ್ತಿರ್ತಕ್ಕ, ನಾನು ದೇವಸ್ಥಾನ ಕಟ್ಸಿದೀನಿ, ಆಯ್ತಪ್ಪ, ದೇವಸ್ಥಾನ ಕಟ್ಸಿದಿರಲ್ಲ, ಆಯ್ತು, ನಾವ್ ಯಾವ ಸಮುದಾಯಗಳ ವಿರೋಧನೂ ಇಲ್ಲ.
ಮುಸಲ್ಮಾನ ಸಮುದಾಯಕ್ಕೆ ನಾನು ಇವತ್ತು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯನ್ಗೆ. ಏನಂತ ಗೊತ್ತಾ? ವೈಟ್ ಪೇಪರ್ ಹೊಡಿಸಿ ಅವ್ರ ಎಜುಕೇಶನ್ ಎಷ್ಟು ಫಂಡ್ ಕೊಟ್ಟಿದ್ದೀರಾ, ಅವ್ರ ಸ್ಕಿಲ್ ಡೆವಲಪ್ಮೆಂಟ್ ಸಮಾಜವಾದ ಕಣ್ಣೀರು ಒರೆಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು. ನಾವು ಹಿಂದುತ್ವ ಒಂದೇ ಅಲ್ಲ, ಭಾರತೀಯತೆಗೋಸ್ಕರ ಹೋರಾಡ್ತಕ್ಕಂಥವ್ರು. ಸೌಜನ್ಯಾಗೂ ನ್ಯಾಯ ಸಿಗ್ಬೇಕು. ಆ 1088 ಹೆಣ್ಮಕ್ಳು ರೇಪ್ ಆಗಿರ್ತಕ್ಕಂಥ ಬೆಂಗಳೂರಲ್ಲಿ ಅವ್ರಿಗೂ ನ್ಯಾಯ ಸಿಗ್ಬೇಕು. ಅದು ನಮ್ಮ ಹೋರಾಟ, ಅದು ನಮ್ಮ ಹೋರಾಟ. ಇವಾಗ ಇಡಿ ತನಿಖೆಯನ್ನು ಎದುರಿಸ್ತಾ ಇರುವ ಉದಯ್ ಜೈನ್ ಅವರ ವಿಚಾರಕ್ಕೆ ಬರೋಕ್ ಮುಂಚೆ ಕ್ವಿಕ್ ಕ್ವೆಶ್ಚನ್. ಹಾಗೆ ಈ ವಿಚಾರಕ್ಕೆ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಸಂಬಂಧಪಟ್ಟಂತೆ ಲಾಸ್ಟ್ ರಿಯಾಕ್ಷನ್. ಅಮೃತೆ ಸರ್, ಸರ್ಕಾರದ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ಅವರ ನೇತೃತ್ವದಲ್ಲೇನೆ ಆಡಳಿತ ನಡೀತಾ ಇರೋದು. ಅವರೇನೆ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿದ್ದರ ಮೂಲಕ ಸೌಜನ್ಯ ವಿರುದ್ಧವಾಗಿದ್ದಾರೆ ಬಿಜೆಪಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಸರ್ಕಾರ ಆಲ್ರೆಡಿ ಪ್ರಿಜುಡೈಸ್ ಆಗಿದೆ ಅನ್ನೋ ರೀತಿಯಲ್ಲಿ ಭಾವಿಸಲಿಕ್ಕೆ ಅವಕಾಶ ಇದೆಯಾ? ಒಂದು ನೇರವಾಗಿ ಹೇಳಬೇಕಂದ್ರೆ, ಯಾಕಂದ್ರೆ ಪಕ್ಷಾತೀತವಾಗಿ ನೀವು ಯಾವ್ದಾದ್ರು ಒಂದು ಎನ್ಕ್ವೈರಿ ಕಮಿಷನ್ ಮಾಡಿದ್ರೆ ಅದಕ್ಕೆ ಒಂದು ಇಶ್ಯೂಸ್ ಅಂತ ಫ್ರೇಮ್ ಮಾಡ್ತಾರೆ. ಯಾವ ಪಾಯಿಂಟ್ಗಳನ್ನ ನೀವು ಇದು ಮಾಡಬೇಕು, ಅದು ಎನ್ಕ್ವೈರಿ ಮಾಡಿ ನಮ್ಗೊಂದು ಸಜೆಷನ್ ಕೊಡಿ ಅಂತ. ಇವತ್ತು ಇಲ್ಲಿ SIT ನ ಫಾರಂ ಮಾಡಿದ್ ಯಾವ್ದಕ್ಕೆ? SIT ಫಾರಂ ಮಾಡಿದ್ದಕ್ಕೆ ಒಬ್ಬ ಬುರುಡೆ ಇದನ್ನ ಹಿಡ್ಕೊಂಡು ಬಂದ ಮಾಸ್ಕ್ ಮ್ಯಾನ್ ಅದ್ರ ಬಗ್ಗೆ. ಆದ್ರೆ ಅದಕ್ಕೆ ಹೇಳಿದ್ದು SITಗೆ ನೀವು ಯಾವ ಪಾಯಿಂಟ್ ಅನ್ನು ಕೊಟ್ಟು ಇದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ದೀರಿ ಅಂತ ಜನರ ಮುಂದೆ ಇಟ್ರೆ ಅದು ಡಿಸ್ಕ್ಲೋಸ್ ಆದ್ರೆ ಗೊತ್ತಾಗುತ್ತೆ. ಟ್ರಾನ್ಸ್ಪರೆನ್ಸಿ ಇರಬೇಕು. ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂತ ಹೇಳಕ್ಕೋಬೇಡಿ. ಯಾಕಂದ್ರೆ ಸೌಜನ್ಯದ್ದು ಈ ಇದರಲ್ಲಿ ಇರಲೇ ಇಲ್ಲ. 100 ಶವಗಳನ್ನ ಧರ್ಮಸ್ಥಳದಲ್ಲಿ ಹೂತಿದ್ದೀನಿ ಅಂತ ಹೇಳಿದ್ದು. ಅಲ್ಲಿ ಎಲ್ಲೂ ಸಹ ಸೌಜನ್ಯನ ಸಮೇತ ಹೂತಿಟ್ಟಿದ್ದೀನಿ ಅಂತ ಅವನೇನು ಹೇಳಿಲ್ಲ. ಹಾಗಾದ್ರೆ ನೀವು SITಗೆ ಏನ್ ಕೊಟ್ಟಿದ್ರಿ? ಆ SIT ಅವರಿಗೆ ಇಷ್ಟೇ ನೀವು ಇದು ಮಾಡಿ ವಿಚಾರ ಮಾಡಿ ನನಗೆ ರಿಟರ್ನ್ ಕೊಡಿ ಅಂತ ಕೇಳಬಹುದಿತ್ತು. ಆದ್ರೆ ಅದನ್ನ ಇಟ್ಕೊಂಡು ತೆಂಕಣ ಸುತ್ತಿ ಮೈಲಾರಕ್ಕೆ ಬಂದಂಗೆ ಬ್ಯಾಕ್ ಟು ಪೆವಿಲಿಯನ್ ನೀವು ಸೌಜನ್ಯಕ್ಕೆ ಬರ್ತಾ ಇದ್ದೀರಿ. ಹೌದಾ? ಇದ್ರ ಒಳ ಮರ್ಮ ಏನಂದ್ರೆ, ಇಟ್ ಈಸ್ ಟ್ರೂ, ಪಾಲಿಟಿಕ್ಸ್ ಈಸ್ ಪಾಲಿಟಿಕ್ಸ್. ಇವರು ವೀರೇಂದ್ರ ಹೆಗ್ಗಡೆ ಹತ್ರ ಹೋದ್ರು ಬಿಜೆಪಿಯವರು, ಅವ್ರ ಮನೆ ವಿಕ್ಟಿಮ್ ಮನೆ ಹತ್ರನೂ ಹೋದ್ರು. ಇವರು ಹೋಗ್ತಾರೆ, ನಾಳೆ ಅವ್ರ ಮನೆ ಹತ್ರ ಹೋಗ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಟ್ ಈಸ್ ಹ್ಯಾಪನ್ಡ್. ದರ್ಶನ್ ಜೈಲಲ್ಲಿ ಒಬ್ರು ಅವರ ನಟ ಫ್ರೆಂಡ್ ಹೋಗಿ ನೋಡ್ತಾರೆ. ಅದೇ ನಟ ಫ್ರೆಂಡ್ ಆ ವಿಕ್ಟಿಮ್ ಮನೆ ಚಿತ್ರದುರ್ಗದಲ್ಲೂ ಹೋಗಿ ಮಾತಾಡ್ಸ್ಕೊಂಡು ಬಂದು ಏನು ಬೇಜಾರು ಮಾಡ್ಕೋಬೇಡಿ ಅಂತಾರೆ. ವೇರ್ ಈಸ್ ಐದರ್ ಈ ಕಡೆಗಾದ್ರೂ ಇರಬೇಕು, ಇಲ್ಲ ಈ ಕಡೆಗಾದ್ರೂ ಇರಬೇಕು. ಬಟ್ ಇಲ್ಲಿ ದರ್ಶನ್ ಮೇಲೆ ಆರೋಪ ಇದೆ, ಅವರು ಕಾನೂನಾತ್ಮಕವಾಗಿ ತನಿಖೆಗೆ ಒಳಪಟ್ಟಿದ್ದಾರೆ. ಬಟ್ ವೀರೇಂದ್ರ ಏನಿದೆ? ದಟ್ ಇಸ್ ವೈ ಇವರು ಅವರವರ ಟ್ರಾನ್ಸ್ಪರೆನ್ಸಿ, ಇವೆಲ್ಲ ಪೊಲಿಟಿಕಲ್ ಗೇಮ್, ಅವರವರ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ. ಆಮೇಲೆ ಹಿಂದುತ್ವವಾದ ಏನು, ನಾವೇನ್ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಬಿಜೆಪಿ ಅವರಿಗೆ. ನಾನು ಹಿಂದೂನೇ, ನಾನು ಎಲ್ಲ ಇದನ್ನು ಮಾಡ್ತೀನಿ. ಆದ್ರೆ ಅದನ್ನ ಎಲ್ಲಿ ಇಟ್ಕೋಬೇಕು, ಎಲ್ಲಿ ನಾವು ರೈಸ್ ಮಾಡಬೇಕು, ಆ ಪಾಯಿಂಟ್. ಎರಡನೇ ಪಾಯಿಂಟ್, ಇವತ್ತು ಮರು ತನಿಖೆ ಅಂತ ಅದೊಂದು ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದೀವಿ. ಸೌಜನ್ಯ ಕೇಸು ಅಲ್ವೇ ಅಲ್ಲ, ಈ ಬುರುಡೆ ಗ್ಯಾಂಗಿನ ಕೇಸು ಅಷ್ಟು ದಿನ ಮಾಡಿದ್ದು. ಅಂದ್ರೆ ಅದಕ್ಕೆ ಮುಂದೆ ಅವರೊಂದು ಗೋಲ್ ಇಟ್ಟಿದ್ದಾರೆ, ಅಲ್ಲಿಗೆ ಬಂದು ನಾವು ತಲುಪಬೇಕು, ಅದಕ್ಕೊಂದು ಪುನಃ ಪುಲ್-ಅಪ್ ಮಾಡಬೇಕು ಅಂತ. ಸೌಜನ್ಯ ಕೇಸ್ ಏನಾದ್ರೂ ರಿಓಪನ್ ಮಾಡೋದಿದ್ರೆ ಆ ವಿಕ್ಟಿಮ್ ಯಾರೋ ಸೌಜನ್ಯ ಮನೆಯವರು ಅಷ್ಟೇ ಸುಪ್ರೀಂ ಕೋರ್ಟ್ ಹೋಗಿ ಒಂದು ಅಪ್ಲಿಕೇಶನ್ ಹಾಕ್ಬೇಕು. ಅದಕ್ಕೂ ಫಂಡಿಂಗ್ ಬಿಜೆಪಿ ಅವರು ಒಪ್ಕೊಬಿಟ್ಟಿದ್ದಾರೆ ಈಗಾಗಲೇ, ನಾವು ಕೊಡ್ತೀವಿ ದುಡ್ಡು ಅಂತ. ಹೌದು. ಬಿಟ್ರೆ CBI ಫೈಲ್ ಇದು ಚಾರ್ಜ್ ಶೀಟ್ ಫೈಲ್ ಮಾಡಿ ಇದೆಲ್ಲ ಮಾಡಿದ್ರು. ಎಲ್ಲಿಂದ ಕೆಳಗಡೆ ಡಿಸ್ಟ್ರಿಕ್ಟ್ ಕೋರ್ಟ್, ಆಮೇಲೆ ಹೈಕೋರ್ಟ್, ದೆನ್ ಸುಪ್ರೀಂ ಕೋರ್ಟ್, ಅವರಷ್ಟೇ ಮಾಡಬೇಕು. ಅವ್ರು ಬಿಟ್ಟು ಇನ್ಯಾರೂ ಮಾಡಕ್ಕಾಗಲ್ಲ. ಅದರೊಳಗಡೆನೂ ಸಹ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅಕ್ವಿಟಲ್ ಅಸೆಸ್ಮೆಂಟ್ ಕಮಿಟಿ ಇರ್ತದೆ. ಯಾರ್ಯಾರು ಅಕ್ವಿಟ್ ಆಗ್ತಾರೆ, ಯಾವ ಲೂಪ್ ಅಲ್ಲಿ ನೀವು ಹೊರಗಡೆ ಬಂದ, ಇವ್ರಿಗೆ ಇಟ್ಸ್ ಎ ಫಿಟ್ ಕೇಸ್ ಫಾರ್ ಫೈಲಿಂಗ್ ಅಪೀಲ್, ಇಟ್ಸ್ ಎ ಫಿಟ್ ಕೇಸ್ ಫಾರ್ ರಿಓಪನಿಂಗ್ ಅಂತ ಸೆಂಟ್ರಲ್ ಗವರ್ಮೆಂಟ್ ಕಮಿಟಿ ಒಳಗಡೆ, ಅಂದ್ರೆ CBI ಸೇರಿಸಿ ಸಮೇತ ಪ್ರತಿಯೊಂದು ಅಕ್ಷರ ನೋಡ್ತಾರೆ. ಒಂದು ಲೆಟರ್ ಇಂದ ಇನ್ನೊಂದು ಲೆಟರ್ ಹೋಗುತ್ತೆ, ಈವನ್ DG IGP ಅವ್ರಿಗೂ ನೋಡ್ತಾರೆ. ದೆನ್ ದೇ ವಿಲ್ ಫೈಲ್. ಇಟ್ಸ್ ನಾಟ್ ಎ ಫಿಟ್ ಕೇಸ್ ಫಾರ್ ಅಪೀಲ್ ಅಂತ. ಸ್ಟೇಟ್ ಅಲ್ಲೂ ಹಾಗೆ ಇದೆ. ಸ್ಟೇಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ್ಮೇಲೆ ಎರಡೂ ಕಡೆ ಮಾಡಿದ್ರು. ಯಾಕಂದ್ರೆ ಅಕ್ವಿಟಲ್ ಹೆಚ್ಚಿಗೆ ಆಗ್ತಾ ಇದೆ. ಆಗ ಯಾವ ಲೂಪೋಲು, ಪಬ್ಲಿಕ್ ಪ್ರಾಸಿಕ್ಯೂಟರ್ದು ಅಲ್ಲ IOದು, ಎರಡರ ಮೇಲೆ ನಾವು ರೆಸ್ಪಾನ್ಸಿಬಿಲಿಟಿ ಹೊರಿಸಬೇಕು. ದೆನ್ ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಾದ್ರೆ ಇಟ್ಸ್ ಎ ಫಿಟ್ ಕೇಸ್ ಫಾರ್ ಫೈಲಿಂಗ್
ಅಪೀಲ್ ಬಿಫೋರ್ ದಿ ಹೈಕೋರ್ಟ್, ಇವೆರಡನ್ನ ಬರೀಬೇಕು. ಇವತ್ತು ಎಲ್ಲ ಆಗೋಗ್ಬಿಟ್ಟಿದೆ. 13 ವರ್ಷಗಳ ನಂತರ ಒಂದು ರೀತಿಯಲ್ಲಿ ನಾನು ಹ್ಯಾಟ್ಸ್ ಆಫ್ ದಿನೇಶ್ ಅವ್ರಿಗೆ ಹೇಳಿದ್ದು, ಅವರು ಪದ ಪ್ರಯೋಗನೂ ಕರೆಕ್ಟೇ. 13 ವರ್ಷ ಆದ್ಮೇಲೆ ಅವ್ರ ಮನೆಗೆ ಹೋಗಿ ನಾವು ನಿಮ್ ಪರವಾಗಿ ಇದ್ದೀವಿ ಅಂತ ಹೇಳುವಂತದ್ದು ಇದು ರಾಜಕೀಯನೋ ಅಲ್ಲ. ಈಗ ಅದರಲ್ಲಿ ಅಂದ್ರೆ ಭೇಟಿ ಆಗಿದ್ರಲ್ಲಿ ಒಂದ್ ಪ್ರಶ್ನೆಯಾಗಿ ದಿನೇಶ್ ಅವ್ರಿಗೆ ಕೇಳ್ತೀನಿ, ಹಾಗೆ ಸೂರ್ಯಮುಕುಂದ್ ಅವರು ಉತ್ತರ ಕೊಡ್ಲಿ. ದಿನೇಶ್ ಅವರೇ, ನಿನ್ನೆ ಇಲ್ಲಿ ಹರಿರಾಮ್ ಅವರಿದ್ರು ನಮ್ಮ ಪ್ಯಾನಲ್ ಅಲ್ಲಿ, ಅವ್ರು ಹೇಳಿದ್ರು ನೋಡಿ ಕೋರ್ಟ್ ಕಚೇರಿ ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್, ಸೌಜನ್ಯ ಕುಟುಂಬಸ್ಥರಿಗೆ ಹೈಕೋರ್ಟ್ ತನಕ ಹೋಗಿದ್ದಕ್ಕೇನೆ ಹೈರಾಣ ಆಗಿ ಹೋಗಿದ್ರು, ಸುಪ್ರೀಂ ಕೋರ್ಟ್ ಹೋಗೋದು ಅಂದ್ರೆ ಸುಮ್ನೆ ಮಾತಾ, ಖರ್ಚು ಇತ್ಯಾದಿ ಇತ್ಯಾದಿ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಸೌಜನ್ಯ ಕುಟುಂಬಸ್ಥರನ್ನ ಭೇಟಿಯಾದ ಸಂದರ್ಭದಲ್ಲಿ ಹೇಳ್ಬಿಟ್ಟಿದ್ದಾರಪ್ಪ, ಪಾರ್ಟಿ ಇದು ಕೇವಲ ಇಲ್ಲಿ ವಿರೋಧ ಪಕ್ಷದಲ್ಲಿ ಇರೋದಲ್ಲ, ನಿಮ್ಮ ಗಮನಕ್ಕೂ ಇದೆ, ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಿರುವ ಪಾರ್ಟಿ. ಆ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಬಿಜೆಪಿ ಫುಲ್ ಆನ್ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಕೊಡ್ಲಿಕ್ಕೆ ಸಿದ್ಧ ಇದೆ, ಜೊತೆಗೆ ಪಕ್ಷದ ಬೆಂಬಲ ಕೂಡ ಇರುತ್ತೆ ಮುಂದಿನ ಕಾನೂನಾತ್ಮಕ ಹೋರಾಟಕ್ಕೆ. ಕೇಂದ್ರದಲ್ಲಿರೋ ಬಿಜೆಪಿನೇ ಸರ್ಕಾರ. ಸರ್, ಈಗ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಇದಕ್ಕಿಂತ ಅವಕಾಶ ಬೇಕಾ, ಸುವರ್ಣಾವಕಾಶ ಬೇಕಾ ಅಂತ ಹೇಳಿ? ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಬಿಜೆಪಿಯವರ ಒಂದು ಗೈಡ್ ಲೈನ್ಸ್ ಅವಶ್ಯಕತೆ ಸೌಜನ್ಯ ಹೋರಾಟಗಾರರಿಗೆ ಇಲ್ಲ. ಯಾಕೆಂತ ಹೇಳಿದ್ರೆ ಯಾಕೇನ್ ಪ್ರಶ್ನೆ ಬಂದ್ಬಿಡುತ್ತೆ ಸರ್ ನೀವ್ ಹಿಂಗ್ ಹೇಳಿದ್ರೆ? ಅಲ್ಲಿ ಯಾಕೆ ಅವರ ಅವಶ್ಯಕತೆ ನಮ್ಗಿಲ್ಲ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಸೌಜನ್ಯ ಹೋರಾಟವನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಹೋರಾಟಗಾರರು. ಅಡ್ವೊಕೇಟ್ ನಮ್ಮ ಜೊತೆಗಿದ್ದಾರೆ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡುವಂತ ಅಡ್ವೊಕೇಟ್ ಇದ್ದಾರೆ. ಅವರ ದುಡ್ಡಿನ ಅವಶ್ಯಕತೆ ಇಲ್ಲ, ಅವರಿಗೆ ನೈತಿಕವಾಗಿ ಬೆಂಬಲ ಕೊಡ್ಬೇಕನ್ನುವಂತ ಇನ್ನೊಂದ್ಸತಿ ಹೇಳಿ. ಯಾಕಂದ್ರೆ ನಿನ್ನೆ ಹರಿರಾಮ್ ಅವರು ಡಿಬೇಟ್ ಇನ್ನೇನ್ ವೈಂಡ್ ಆಗ್ಬೇಕಂದ್ರೆ ಕ್ಲೋಸ್ ಆಗ್ಬೇಕು ಆ ಸಮಯದಲ್ಲಿ ಹೇಳಿದ್ರು ಹಣಕಾಸಿನ ಸಮಸ್ಯೆ ಆಗತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ. ಆಲ್ರೆಡಿ ವಿಕ್ಟಿಮ್ ಆಗಿ ಆ ಕುಟುಂಬಸ್ಥರು ಎಲ್ಲರೂ ಕೂಡ ಅನುಭವಿಸ್ಬಿಟ್ಟಿದ್ದಾರೆ, ಅವರಿಗೆ ಸುಲಭ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಅಂತ ಹೇಳಿದ್ರು. ಸೊ ತಾವ್ ಹೇಳ್ತಿದ್ದೀರಿ ಫ್ರೀ ಆಫ್ ದ ಕಾಸ್ಟ್ ಸುಪ್ರೀಂ ಕೋರ್ಟ್ಗೆ ಏನೆಲ್ಲ ಲೀಗಲ್ ಸಪೋರ್ಟ್ ಬೇಕು ಅದಕ್ಕೆ ಅವಕಾಶ. ತುಂಬಾ ಜನ ಅಡ್ವೊಕೇಟ್ ಕೂಡ ಏನು ಸೌಜನ್ಯ ಪರವಾಗಿ ವಕಾಲತ್ ವಹಿಸಲಿಕ್ಕೆ ರೆಡಿ ಇದ್ದಾರೆ, ಎಲ್ಲರೂ ರೆಡಿ ಇದ್ದಾರೆ. ಆದ್ರೆ ಅದು ಕಾನೂನಾತ್ಮಕವಾಗಿ ಏನೆಲ್ಲ ಆಗ್ಬೇಕು ಆ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ, ಅದಕ್ಕೇನು ಸುಮ್ಮನೆ ಕೂತ್ಕೊಂಡಿಲ್ಲ. ಆದ್ರೆ ಇವರಿಗೆ ನೈತಿಕತೆ ಇದ್ರೆ, ಬಿಜೆಪಿ ಅವರಿಗೆ ನೈತಿಕತೆ ಇದ್ರೆ ಇಲ್ಲಿ ಸುಪ್ರೀಂ ಕೋರ್ಟಿಗೆ ಹಣ ಕೊಡುವ ಬದಲು ಅಕ್ವಿಟಲ್ ಕಮಿಟಿ ಒಂದು ಏನಾಗಿದೆ ಅನ್ನೋದ್ರ ಬಗ್ಗೆ ಹೋರಾಟ ಮಾಡ್ಲಿ. ಇನ್ನೊಂದು ಸಿಬಿಐ ಆರೋಗ್ಯ ಇಲಾಖೆಗೆ ಪತ್ರ ಬರೆದಿದೆ, ಆರೋಗ್ಯಾಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ. ಅದು ಎರಡು ಅಂಶಗಳು ಕೂಡ ಬಿಜೆಪಿ ಅವರಿಗೆ ಗೊತ್ತಿದೆ, ಅದನ್ನ ಎಲ್ಲೂ ಕೂಡ ಉಲ್ಲೇಖ ಮಾಡ್ತಾ ಇಲ್ಲ, ಎಲ್ಲೂ ಕೂಡ ಅವರು ಚರ್ಚೆಗಳನ್ನು ಮಾಡ್ತಾ ಇಲ್ಲ. ಅದೆಲ್ಲವನ್ನು ಬಿಟ್ಟು ಇಲ್ಲಿ ಇದೇ ಸೌಜನ್ಯ ಮನೆಯವರ ಮೇಲೆ ಕೂಡ ಆರೋಪ ಮಾಡಿದ್ದಾರೆ ಇದೇ ಬಿಜೆಪಿ ಅವರು. ಆಯ್ತು, ಅಕ್ವಿಟಲ್ ಕಮಿಟಿ ಒಂದ್ ನಿಮಿಷ ಸರ್, ಅಕ್ವಿಟಲ್ ಕಮಿಟಿ ಬಗ್ಗೆ ನೀವು ಹಾಗೆ ಸೌಜನ್ಯ ಹೋರಾಟಗಾರರು ಎಲ್ಲರೂ ಕೂಡ ಮಾತನಾಡ್ತಿರೋದ್ರಿಂದ ಸೂರ್ಯಮುಕುಂದ್ ಅವರೇ, ಅಕ್ವಿಟಲ್ ಕಮಿಟಿ ರಚನೆ ಆದ್ರೆ ಏನಾಗುತ್ತೆ? ಅಕ್ವಿಟಲ್ ಕಮಿಟಿ ಏನ್ ಮಾಡಬಹುದು? ಅಪರಾಧಿಗಳನ್ನು ಕಂಡುಹಿಡಿಬಹುದಾ? ಇವರೇ ಅಪರಾಧಿ ಅಂತ ಹೇಳಿ ಅವರನ್ನ ಶಿಕ್ಷೆ ತನಕ ತೆಗೆದುಕೊಂಡು ಹೋಗ್ಲಿಕ್ಕೆ ಅಕ್ವಿಟಲ್ ಕಮಿಟಿಗೆ ಸಾಧ್ಯತೆ ಇದೆಯಾ? ಇಲ್ಲ ನೋಡಿ, ಅಮೃತೇಶ್ ಅವ್ರು ಹೇಳಿದ್ರಲ್ಲ ಅದೇ ರೀತಿ ಅಕ್ವಿಟಲ್ ಕಮಿಟಿ ಅಂದ್ರೆ ಏನು ಅಂದ್ರೆ ಯಾವ ಕಾರಣಕ್ಕೋಸ್ಕರ ಅಕ್ವಿಟಲ್ ಆಗ್ತಾ ಇದೆ ಅಂತ ಅಷ್ಟೇ. ಸೊ ಈ ತರದ ಗಂಭೀರ ಪ್ರಕರಣದಲ್ಲಿ, ಒಂದು ಅತ್ಯಾಚಾರ ಮತ್ತೆ ಕೊಲೆ ಆಗಿರುವಂತ ಪ್ರಕರಣದಲ್ಲಿ ಯಾವ ಅಂಶಗಳಿಂದ ತನಿಖೆ ವಿಫಲ ಆಯಿತು, ತನಿಖೆ ಪ್ರಾಸಿಕ್ಯೂಷನ್ ಫೇಲ್ ಆಗಿದೆ, ತನಿಖಾಧಿಕಾರಿಗಳು ಎಲ್ಲಿ ವಿಫಲರಾಗಿದ್ದಾರೆ, ಅವ್ರ ವಿಫಲತೆ ಹಿಂದಿನ ಕಾರಣ ಏನು ಅನ್ನೋದನ್ನ ಅಕ್ವಿಟಲ್ ಕಮಿಟಿ ಇದ್ ಮಾಡುತ್ತೆ ಅಷ್ಟೇ ಹೊರತು. ಸೊ ಅದರಿಂದ ಮತ್ತೆ ಈಗ ಏನು ನಿಮ್ಗೆ ತೀರ್ಪು ಕೊಟ್ಟಿದ್ದು ನಮ್ಮ ಜುಡಿಷಿಯಲ್, ಮೊನ್ನೆ ಏನು ಕೂಡ ನಿಮ್ಗೆ ಇದನ್ನ ಹೇಳಿದ್ ನಾನು, ನಮ್ಮ ಸಿಸ್ಟಮ್ ಅಲ್ಲಿ ಡಬಲ್ ಜಿಯೋಪಾರ್ಡಿ ಇಲ್ಲ. ಒಂದು ಸತಿ ಏನು ಅಕ್ವಿಟಲ್ ಆಗಿದೆ, ಅಕ್ವಿಟಲ್ ಆದ ನಂತರ ಮತ್ತೆ ಒಮ್ಮೆ ಟ್ರಯಲ್ ಆಗುವಂತದ್ದು ಇಲ್ಲ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ. ಸೊ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಡಿಸ್ಕವರಿ ಆಫ್ ಹೊಸ ಎವಿಡೆನ್ಸ್ ಏನಾದ್ರು ಇದ್ದಾಗ ಮಾತ್ರ ಅಲ್ಲಿ ಆತರ ಮತ್ತೆ ರೀಟ್ರಯಲ್ ಎಲ್ಲ ಆಗಿರುವಂತ ಉದಾಹರಣೆಗಳಿದಾವೆ. ನಮ್ಮ ದೇಶದಲ್ಲಿ ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಇವರು ಅದನ್ನ ಹಾಕೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ಈ ರೀತಿ ಏನಾದ್ರೂ ಹೊಸದಾಗಿ ಕಾನೂನು ಲೇಡೌನ್ ಆದ್ರೆ ಇದಾಗತ್ತೆ ವಿಶೇಷ ಪ್ರಕರಣ ಅಂತ. ಸೊ ಇಲ್ಲಿವರೆಗೂ ಇದರಲ್ಲಿ ನಿಮ್ಮ ಜಡ್ಜ್ಮೆಂಟ್ ಗಳನ್ನ ತೆಗೆದು ನೋಡಿದಂತ ಸಂದರ್ಭದಲ್ಲಿ ತನಿಖಾಧಿಕಾರಿಗಳ ಬಗ್ಗೆ ನ್ಯಾಯಾಲಯ ತುಂಬಾ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ, ಸರಿಯಾದಂತ ತನಿಖೆ ಮಾಡಿಲ್ಲ ಅಂತ. ವೈದ್ಯಾಧಿಕಾರಿಗಳು ಸರಿಯಾದಂತ ರಿಪೋರ್ಟ್ ಅನ್ನ ಕೊಟ್ಟಿಲ್ಲ. FSL ಇಂದ ಇವ್ರಿಗೆ ಅನ್ಯಾಯ ಆಗಿದೆ, FSL ಇಂದ ರಿಪೋರ್ಟ್ ಬಂದಿಲ್ಲ. ಆಮೇಲೆ ತನಿಖೆ ಸಂತೋಷ್ ರಾವ್ ಅತ್ಯಾಚಾರ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಾನು ಕೂಡ ಅನೇಕ ಎರಡು ಇದರಲ್ಲಿ ತೀರ್ಪುಗಳಲ್ಲಿ ಆದೇಶದಲ್ಲಿ ಸಾಧ್ಯ ಇಲ್ಲ ಅಂತ ನಾನು ಓದದಂಗೆ ಹಂಗ್ ಬಂದಿಲ್ಲ ಸರ್. ಮಹಾಬಲ್ ಶೆಟ್ಟರ್ ರಿಪೋರ್ಟ್ ನಾನು ಗಮನಿಸಿದ್ದೀನಿ, ಹಾಗೆ ವರ್ಡಿಕ್ಟ್ ಅಲ್ಲಿರೋ ಒಬ್ಬನಿಂದ ಅಂದ್ರೆ ಒಬ್ಬನಿಂದ ಅತ್ಯಾಚಾರ ಆಗಿಲ್ಲ, ಒಬ್ಬನಿಂದ ಅತ್ಯಾಚಾರ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಇದ್ರಲ್ಲಿ ಇನ್ನ ತುಂಬಾ ಜನ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ.
ಆಮೇಲೆ ಇವ್ರು ಹೈಕೋರ್ಟ್ಗೆ ಅಪೀಲ್ ಹೋಗುವಂತದ್ದು ಯಾರು ಅಂದ್ರೆ ಸಿಬಿಐನವ್ರು ಹೋಗ್ತಾರೆ ಹೈಕೋರ್ಟ್ಗೆ ಅಪೀಲ್, ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್ ನ ಕ್ವಶನ್ ಮಾಡ್ಕೊಂಡು. ಸೊ ಹೈಕೋರ್ಟ್ ಕೂಡ ಟ್ರಯಲ್ ಕೋರ್ಟ್ ಹೇಳಿರುವಂತಹ ಅಂಶಗಳನ್ನೇ ಉಲ್ಲೇಖ ಮಾಡುತ್ತೆ. ಎಲ್ಲೂ ಕೂಡ ಇವನು ಮೈ ಮೇಲಾಗ್ಲಿ ಅಥವಾ ಸೌಜನ್ಯ ದೇಹದಲ್ಲಿ ಉಗ್ರಲ್ಲಾಗ್ಲಿ ಎಲ್ಲೂ ಕೂಡ ತರಚಿರುವಂತ ಇದು ಮಾಂಸಗಳಾಗ್ಲಿ ಇದಾಗ್ಲಿ ಪತ್ತೆಯಾಗಿಲ್ಲ. ಈತನ ಇದರಲ್ಲಿ ಬಟ್ಟೆನಲ್ಲಿ ಎಲ್ಲೂ ಕೂಡ ಅಲ್ಲಿರುವಂತ ಮಣ್ಣು ಸಿಕ್ಕಿಲ್ಲ. ಈತನಿಗೆ ಕಾಯಿಲೆ ಇತ್ತು, ಈತನ ಕಾಯಿಲೆ ಇರೋ ಕಾರಣದಿಂದ ಇವನೊಬ್ನೇ ಅತ್ಯಾಚಾರ ಮಾಡಕ್ ಸಾಧ್ಯ ಇಲ್ಲ ಅನ್ನೋದನ್ನೇ ಇವನೊಬ್ಬನೇ ಅತ್ಯಾಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲಿ ಮೆನ್ಷನ್ ಆಗಿದೆ? 96 ಪೇಜಿನ ವರ್ಡಿಕ್ಟ್ ಅಲ್ಲಿ ನಾನು ಓದಿದೆ ಸರ್. ಮಹಾಬಲ ಶೆಟ್ಟರ್ ರಿಪೋರ್ಟ್ ಅನ್ನು ಕೂಡ ನಾನು ಓದಿದ್ದೇನೆ. ಇವ್ರಿಗೆ ಸಂತೋಷ್ ರಾಗು ಸಂತೋಷ್ ರಾಗು ಈ ಕೇಸ್ ಒಂದೇ ಒಂದು ದಿನೇಶ್ ಅವರೇ, ಸೂರ್ಯ ಮುಕುಂದ್ ಅವ್ರ ಹತ್ರ ಬಹಳ ಸ್ಪೆಸಿಫಿಕ್ ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಕೊಡ್ಲಿ, ಆಮೇಲೆ ನೀವ್ ಹೇಳಿ. ಇವನ ಇದ್ರಲ್ಲಿ ಪ್ರೈವೇಟ್ ಪಾರ್ಟ್ ಅಲ್ಲಿ ಎಲ್ಲೂ ಕೂಡ ಸೆಮೆನ್ ಪತ್ತೆ ಆಗಿಲ್ಲ ಅಂತ ಹೇಳ್ತಾರೆ. ಸೆಮೆನ್ ಪತ್ತೆ ಆಗಿಲ್ಲ, ಅತ್ಯಾಚಾರ ಮಾಡಿದ್ರೆ ಗಾಯದ ಗುರುತಿಲ್ಲ, ಏನೂ ಆಗಿಲ್ಲ. ಯಾಕೆಂದ್ರೆ ಅಷ್ಟು ಬ್ರೂಟಲ್ ಆಗಿ ಅತ್ಯಾಚಾರ ಆಗಿದೆ ಅಂದ್ರೆ ಆತ ಫೋರ್ಸ್ ಇರ್ಬೇಕಾಗಿತ್ತು, ದೇಹದ ಮೇಲೆ ಗಾಯ ಇರ್ಬೇಕಾಗಿತ್ತು, ಇನ್ನ ಖಾಸಗಿ ಭಾಗದ ಮೇಲೆ ಗಾಯ ಇರ್ಬೇಕಾಗಿತ್ತು, ಎಲ್ಲೂ ಕೂಡ ಇಲ್ಲ ಅನ್ನೋದನ್ನ ಎಲ್ಲ ವೈದ್ಯಾಧಿಕಾರಿಗಳು ಕೂಡ ಅದನ್ನ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಸೂರ್ಯ ಸರ್, ನನಗೆ ಕನ್ಫ್ಯೂಷನ್ ಆಗ್ತದೆ. ಫಸ್ಟ್ ಅಂದ್ರಿ ಆತನಿಗೆ ಅತ್ಯಾಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೋರ್ಟ್ ಹೇಳ್ತು ಅಂತ, ಆಮೇಲೆ ಹೇಳಿದ್ರಿ ಅಂದ್ರೆ ಒಬ್ಬನಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತು ಅಂತ, ಈಗ ಹೇಳ್ತಿದ್ದೀರಿ ಅಂದ್ರೆ ಇದ್ರಲ್ಲಿ ಯಾವ ಪಾಯಿಂಟ್ ನಾವು ತಗೊಳ್ಳೋದು? ಅಲ್ಲ, ಒಂದು ಆತನಿಗೆ ಇದು ಏನು ಲೈಂಗಿಕ ಕ್ರಿಯೆ ನಡೆಸುವಂತ ಶಕ್ತಿ ಸಾಮರ್ಥ್ಯ ಇತ್ತು ಅಂತ ಹೇಳ್ತಾರೆ. ಹೌದು. ಬಟ್ ಆದ್ರೆ ಇಲ್ಲಿ ಆಗಿರುವಂತ ಇದ್ರಲ್ಲಿ ಅತ್ಯಾಚಾರ ಮಾಡಿಲ್ಲ. ಸರಿ. ಬಟ್ ಹಾಗೆ ಬ್ರೂಟಲ್ ಆಗಿ ಆಗಿರುವಂತ ಇವನ ಇದ್ರಲ್ಲಿ ಸೆಮೆನ್ ಪತ್ತೆ ಆಗಿಲ್ಲ, ಎಂತದ್ದು ಇವನ ದೇಹದ ಮೇಲೆ ಅಪರೇಷನ್ಸ್ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನ್ಯಾಯಾಲಯ ಅಬ್ಸರ್ವ್ ಮಾಡೋದೇನು ಅಂದ್ರೆ ಆತರ ಒಂದು ಕಾಡಿಗೆ ಕರ್ಕೊಂಡೋಗಿ ಅಲ್ಲಿ ಅವಳು ಬಲಿಷ್ಠವಾಗಿ ಹುಡುಗಿ ಕೂಡ ಬಲಿಷ್ಠವಾಗಿದ್ಲು, ಆಕೆ ಮೇಲೆ ಈತ ಒಬ್ಬನೇ ಅಷ್ಟು ಬ್ರೂಟಲ್ ಆಗಿ ಅತ್ಯಾಚಾರ ಎಸಕಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಭಿಪ್ರಾಯಗಳಿದಾವೆ ನ್ಯಾಯಾಲಯದ್ದು. ಸೊ ಆ ರೀತಿ ಇರುವಂತ ಸಂದರ್ಭದಲ್ಲಿ ತನಿಖಾಧಿಕಾರಿ ಯಾರ್ದು ಹೇಳಿಕೆಯನ್ನ ಸರಿಯಾಗಿ ತಗೊಂಡಿಲ್ಲ. ಸೂರ್ಯ ಸರ್, ನಾನು ಅಕ್ವಿಟಲ್ ಕಮಿಟಿ ಬಗ್ಗೆ ಮಾತಾಡ್ತಿದ್ದೆ. ಇಲ್ಲಿ ನಿಮಾನ್ಸ್ ನಿಂದ ಬಂದ ರಿಪೋರ್ಟ್ ನಲ್ಲಿ ಹಿ ಇಸ್ ಮೆಂಟಲಿ ಫಿಟ್, ಹಾಗೆ ಮಹಾಬಲ್ ಶೆಟ್ರು ಕೊಟ್ಟ ರಿಪೋರ್ಟ್ ನಲ್ಲಿ ಹಿ ಇಸ್ ಫಿಸಿಕಲಿ ಫಿಟ್ ಟು ಡೂ ಸೆಕ್ಸುವಲ್ ಕೋರ್ಸ್, ಅದೆರಡು ಇರೋದ್ರಿಂದ ಎನಿವೆ ನಾನ್ ಕೇಳ್ತಾ ಇದ್ದಿದ್ದು ಅಕ್ವಿಟಲ್ ಕಮಿಟಿಯಿಂದ ಸಂತೋಷ್ ರಾವೇ ಅಪರಾಧ ಮಾಡಿದ್ನಾ ಇಲ್ವಾ, ಅಥವಾ ಈಗ ಬೇರೆಯವ್ರ ಹೆಸರು ಏನ್ ಬರ್ತಿದೆ ಅವ್ರ ಅಪರಾಧ ಮಾಡಿದ್ರೋ ಇಲ್ವೋ, ಗೊತ್ತಾಗುತ್ತೋ ಗೊತ್ತಾಗಲ್ವೋ? ಅಲ್ಲ, ಈಗ ಅಕ್ವಿಟಲ್ ಕಮಿಟಿ ಅದನ್ನ ತೀರ್ಮಾನ ಮಾಡಲ್ಲ, ಮರು ತನಿಖೆಗೆ ಆದೇಶ. ನಾನು ದಿನೇಶ್ ಸರ್ ಕೇಳ್ತೀನಿ. ದಿನೇಶ್ ಸರ್, ಈಗ ಎಸ್ಐಟಿ ತನಿಖೆ ಅದ್ರ ಬಗ್ಗೆ ಕೂಡ ಕೆಲ ಹೋರಾಟಗಾರರಿಗೆ ದಿನೇಶ್ ಸರ್, ಎಸ್ಐಟಿ ತನಿಖೆ ಬಗ್ಗೆ ಕೂಡ ಕೆಲ ಹೋರಾಟಗಾರರಿಗೆ ಅನುಮಾನ ಶುರುವಾಗಿದೆ. ಅಲ್ಲಿ ಮಂಜುನಾಥ್ ಗೌಡ್ರು ಅನ್ನೋ ಪೊಲೀಸ್ ಅಧಿಕಾರಿ ಇರೋ ವಿಚಾರಕ್ಕೆ ಈಗ ನಾಳೆ ದಿನ ನಾನು ಹೈಪೋಥೆಟಿಕಲ್ ಆಗಿ ಪ್ರಶ್ನೆ ಕೇಳ್ತಿದ್ದೀನಿ, ನಾಳೆ ದಿನ ಇನ್ ಕೇಸ್ ಏನಾದ್ರೂ ಈ ಚಿನ್ನಯ್ಯ ಹೇಳಿದ್ದೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ತೀರ್ಪು ಬಂದ್ಬಿಟ್ರೆ ಮತ್ತೆ ಶುರುವಿಂದ ಪ್ರಾರಂಭ ಮಾಡ್ಬೇಕಲ್ಲಪ್ಪ ಹೋರಾಟ ಎಲ್ಲ. ಅದ್ರ ಬದಲು ಈಗ ಕೇಂದ್ರ ಸರ್ಕಾರದ ಆಡಳಿತ ಇಟ್ಕೊಂಡಿರುವ ಬಿಜೆಪಿಯೇ ನಿಮ್ಮ ಸಪೋರ್ಟಿಂಗ್ ನಿಂತಿದೆ. ನಿಮಗೆ ಬೇಕೋ ಬೇಡವೋ ಸೆಕೆಂಡರಿ, ಆದ್ರೆ ಸುಪ್ರೀಂ ಕೋರ್ಟ್ ಹೋದ್ರೆ ಈಗ ಹೊಸ ಸಾಕ್ಷ್ಯಗಳು ಇಲ್ಲ. ಪೂರ್ತಿ ಕೇಳಿಸ್ಕೊಂಬಿಡಿ ಸರ್, ಪೂರ್ತಿ ಕೇಳಿಸ್ಕೊಂಬಿಡಿ. ಈಗ ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ, ಪ್ರತ್ಯಕ್ಷದರ್ಶಿಗಳು ಸಿಗ್ತಾ ಇದ್ದಾರೆ, ಮಟ್ಟಣ್ಣನವರವರ ಮೊಬೈಲ್ ನಲ್ಲಿ ಸಾಕ್ಷ್ಯಗಳಿದೆ. ಅದ್ರ ಜೊತೆಗೆ ಚಿನ್ನಯ್ಯ ಕೂಡ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಯಾಗಿ ನಿಲ್ತಿದ್ದಾನೆ. ಹಾಗೆ ಯಶೋಧ ಅವರು, ವಿಠಲ್ ಗೌಡ್ರು ಎಲ್ಲರೂ ಸೇರಿ ಸುಪ್ರೀಂ ಕೋರ್ಟ್ ಹೋದ್ರೆ ಬೇಗ ನ್ಯಾಯ ಸಿಗುತ್ತಲ್ಲ ಅಂತೇಳಿ ನಾನು ಕೂಡ ಸೌಜನ್ಯ ನ್ಯಾಯ ಸಿಗಲಿ ಅಂತ ಬಯಸುವ ಕೋಟ್ಯಾಂತರ ಮಂದಿಯಲ್ಲಿ ನಾನು ಕೂಡ ಒಬ್ಬಳಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಸಕಾಲ ಅಲ್ವಾ ಇದು? ಇಲ್ಲಿ ಎರಡು ಅಂಶವನ್ನ ನೀವು ಗಮನಿಸಬೇಕು. ಈಗ ಇಲ್ಲಿ ಅವ್ರು ಹೇಳಿದಾಗೆ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ನಾವಿದ್ದೇವೆ ಬನ್ನಿ ಅಂತ ಹೇಳೋಕೆ ನಾವು ಕೂಡ ಸೌಜನ್ಯ ಹೋರಾಟಗಾರರು ಕೂಡ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದ್ದೇವೆ. ಅಲ್ಲಿ ಮಾತುಕತೆಗಳು ಲಾಯರ್ ಅಡ್ವೊಕೇಟ್ ಹತ್ರ ನಡೀತಾ ಇದೆ, ಏನ್ ಪ್ರೊಸೀಡಿಂಗ್ಸ್ ಇದೆ ಅದು ಕೂಡ ನಡೀತಾ ಇದೆ. ಆದ್ರೆ ಈಗ ಇಲ್ಲಿ ಏನು ಎಸ್ಐಟಿಯಲ್ಲಿ ಸರ್ ಹೇಳಿದ್ರು ಎಸ್ಐಟಿ ಅವರಿಗೆ ಸೌಜನ್ಯ ಪ್ರಕರಣ ಇಲ್ಲ ಅಂತ. ಆದ್ರೆ ಈಗ ನಡೀತಾ ಇರುವಂತ ಎಲ್ಲಾ ಏನು ಮಾಸ್ಕ್ ಮೇಲಿನ ಪ್ರಕರಣ ಇದೆ ಅದು ನೇರವಾಗಿ ಲಿಂಕ್ ಆಗಿರುವಂತದ್ದು ಸೌಜನ್ಯ ಪ್ರಕರಣಕ್ಕೇನೆ. ಆದ್ರೆ ಈಗ ಇಲ್ಲಿ ಬಂದಿರುವಂತ ಎರಡು ಸಾಕ್ಷಿಗಳು ಕೂಡ ಸೌಜನ್ಯ ಪ್ರಕರಣದ ಉಲ್ಲೇಖವನ್ನು ಮಾಡ್ತಾ ಇದೆ. ಆದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಇದು ಸಾಧ್ಯ ಇದೆ. ಇಲ್ಲೇ ಕೂಡ ಎಸ್ಐಟಿ ಮುಖಾಂತರನೇ ಸೌಜನ್ಯ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂತೇಳಿ ಈಗಾಗಲೇ ಎಸ್ಐಟಿ ಅವರಿಗೆ 2-3 ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ಅದು ಏನ್ ಮಾಡ್ತಾರೆ ಎಸ್ಐಟಿ ಅವರು ಅಂತಿದ್ರೆ ಸರ್ಕಾರಕ್ಕೆ ಮನವಿ ಮಾಡಿ ಅವ್ರ ಜೊತೆ ಮಾತುಕತೆ ಮಾಡಿ ಅದನ್ನೊಂದು ಪರ್ಮಿಷನ್ ತಗೊಳ್ಬೇಕಿದೆ ಅಷ್ಟೇ.
ಆ ಅವಕಾಶವೂ ಕೂಡ ಇದೆ. ಅಂತ ಅವಕಾಶ ಕೂಡ ಸರ್ಕಾರದ ಮುಂದಿದೆ ಮತ್ತು SIT ಮುಂದಿದೆ. ಹಾಗಾಗಿ ಸೂರ್ಯ ಮುಕುಂದ್ ಅವರು ಬೇರೆ ಕೆಲಸ ಇರೋದ್ರಿಂದ ಅವ್ರ ಈ ಚರ್ಚೆಗೆ ಇಲ್ಲಿ ತನಕ ಮಾತ್ರ ಜಾಯಿನ್ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ನನಗೆ ಮಾಹಿತಿ ಸಿಗ್ತಾ ಇದೆ. ನೀವು ಹೋಗೋಕ್ ಮುಂಚೆ ಸೂರ್ಯ ಮುಕುಂದ್ ಸರ್, ನೀವು ಸಂತೋಷ್ ರಾವ್ ದೇಹದ ಮೇಲೆ, ಅದರಲ್ಲೂ ಪ್ರೈವೇಟ್ ಪಾರ್ಟ್ ಮೇಲೆ ಯಾವುದೇ ರೀತಿಯಾದ ಗಾಯದ ಗುರುತು ಸಿಕ್ಕಿಲ್ಲ ಅಂತ ಹೇಳಿ ರಿಪೋರ್ಟ್ ಅಂತ ಹೇಳ್ತಿದ್ರಿ. ನನಗಿರುವ ಅನುಮಾನವನ್ನ ಈ ಡಾಕ್ಯುಮೆಂಟ್ ನಲ್ಲಿರುವ ವಿಚಾರವನ್ನ ಕನೆಕ್ಟ್ ಮಾಡಿ ಕೇಳ್ತಾ ಇದ್ದೀನಿ. 11ನೇ ಗಾಯದ ಗುರುತು 0.7 into 0.5 ಸೆಂಟಿಮೀಟರ್ ಅರೌಂಡ್ ದ ಯುರೆಥ್ರಲ್ ಓಪನಿಂಗ್ ಆಫ್ ಪೀನಸ್. ಇದು ರಿಪೋರ್ಟ್ ನಲ್ಲಿ ಮಹಾಬಲ ಶೆಟ್ರು ಕೊಟ್ಟಿರುವ ರಿಪೋರ್ಟ್ ನಲ್ಲಿ ಇರತಕ್ಕಂತ ಗಾಯದ ಗುರುತಿನ ಉಲ್ಲೇಖ. ಅಲ್ಲಿ ಆತನನ್ನ ಕರ್ಕೊಂಡ್ಬರುವಂತ ಸಂದರ್ಭದಲ್ಲಿ ಆತನ ಮೈ ಮೇಲೆ 15 ಗಾಯಗಳಿದಾವೆ. 15 ಗಾಯಗಳಲ್ಲಿ ಆತನಿಗೆ ಹಲ್ಲೆ ಮಾಡಿ ಕರ್ಕೊಂಡ್ ಬಂದಿರುವಂತದ್ದು. ಸೊ ಸೆಕ್ಸುವಲ್ ಆಕ್ಟಿವಿಟಿ ಮಾಡಿ ಗಾಯ ಆದಂತ ಸಂದರ್ಭದಲ್ಲಿ ನಿಮ್ಗೆ ತರ್ಚಿದ ಗಾಯ, ಮತ್ತೆ ಅಲ್ಲಿರುವಂತ ಸೆಮೆನ್ ಸ್ಟೈನ್ಸ್, ಆಮೇಲೆ ಸ್ವಾಬ್ ಕಲೆಕ್ಷನ್ ಇವೆಲ್ಲ ಆಗ್ಬೇಕಾಗಿತ್ತು. ಸೊ ಸ್ವಾಬ್ ಕಲೆಕ್ಷನ್ ಆಗಿರುವಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಅದು ಪತ್ತೆ ಆಗಿಲ್ಲ. ಈಗ ಸೌಜನ್ಯ ದೇಹದಿಂದ ತಗೊಂಡಿರುವಂತ ಅಂತ ಹೇಳಿದ್ರೆ ಅದಕ್ಕೆ ನಾನು ಈ ಗಾಯ ಇದೆ, 15 ಗಾಯ ಇದೆ. ಆಮೇಲೆ ಅವ್ರು ಹೇಳುವಂತದ್ದೇನು ಅಂದ್ರೆ ಪಂಚನಲ್ಲಿ 3 ಕೂದಲು ಸಿಗುತ್ತೆ ಅಂತ. 3 ಕೂದಲಲ್ಲಿ ಎಲ್ಲೂ ಸೌಜನ್ಯ ಕೂದಲು ಸಿಗಲ್ವಲ್ಲ, ಗಂಡಸರು ಕೂದಲು ಸಿಗುತ್ತೆ. ಆತನ ಬಟ್ಟೆಗಳನ್ನ ಸೀಸ್ ಮಾಡಿರುವಂತದ್ರಲ್ಲಿ ಎಲ್ಲೂ ಕೂಡ ಸೌಜನ್ಯ ದೇಹಕ್ಕೆ ಸಂಬಂಧಪಟ್ಟಂತ ಒಂದೇ ಒಂದು ವಸ್ತುನು ಸಿಗಲ್ಲ. ಸೊ ಎಲ್ಲೂ ಕೂಡ ಕನೆಕ್ಷನ್ ಇಲ್ಲ. FSL ವರದಿ ಆಗಿರ್ಬೋದು, ಅಥವಾ ಅವನ ಬಟ್ಟೆ ಆಗಿರ್ಬೋದು, ಅಥವಾ ಅವನ ದೇಹದ ಭಾಗಗಳಾಗಿರ್ಬೋದು, ಅಥವಾ ಸೌಜನ್ಯ ದೇಹ ಆಗಿರ್ಬೋದು, ಎಲ್ಲೂ ಕೂಡ ಕಮಿಟಿಯಿಂದ ಇದನ್ನೆಲ್ಲ ಮತ್ತೆ ತನಿಖೆ ಮಾಡಕ್ಕಾಗುತ್ತೆ ಸರ್? ಯಾಕಂದ್ರೆ ಸೌಜನ್ಯ ಹೋರಾಟಗಾರರು ತುಂಬಾ ಬಯಸ್ತಾ ಇದ್ದಾರೆ ಅಕ್ವಿಟಲ್ ಕಮಿಟಿ ಬೇಕು ಅಂತ ಹೇಳಿ. ಅಲ್ಲ, ಅಕ್ವಿಟಲ್ ಕಮಿಟಿ ಏನ್ ಮಾಡುತ್ತೆ ಅಂದ್ರೆ ರಿಪೋರ್ಟ್ ಕೊಡುತ್ತೆ ಅಷ್ಟೇ. ಸೊ ಮರು ತನಿಖೆಗೆ ಬಿಫೋರ್ ಐ ಲೆಟ್ ಯು ಗೋ, ಮರು ತನಿಖೆಗೆ ಆದೇಶ ಕೊಡ್ಲಿಕ್ಕೆ ಯಾರಿಗೆ ಅಧಿಕಾರ ಇದೆ? ಇಲ್ಲಿ ಯಾರಿಗೂ ಅಧಿಕಾರ, ಇದು CBI ತನಿಖೆ ಮಾಡಿರುವಂತದ್ದು, ಕೇಂದ್ರ ಸರ್ಕಾರದ ವ್ಯಾಪ್ತಿ ಒಳಗಡೆ ಬರುವಂತದ್ದು. ಬಿಜೆಪಿನವರು ಹೋರಾಟ ಮಾಡಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸೌಜನ್ಯ ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ದುಡ್ಡು ಕೊಡ್ತೀವಿ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಅಂತ ಹೇಳೋದ್ರ ಬದಲು ಬನ್ನಿ ಪ್ರಧಾನ ಮಂತ್ರಿಗಳ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡೋಗಿದ್ರೆ ಅದನ್ನಾದ್ರೂ. CBI ರಿಪೋರ್ಟ್ ಬಗ್ಗೆನೆ ಕೋರ್ಟ್ ನಲ್ಲಿ ಆರ್ಡರ್ ಬಂದಿರೋದ್ರಿಂದ CBI ತಂತಾನಾಗೆ ರಿಓಪನ್ ಮಾಡ್ಲಿಕ್ಕೆ ಸಾಧ್ಯತೆ ಸಾಧ್ಯ ಇಲ್ಲ. ಸೊ ಇದು ಅಕ್ವಿಟಲ್ ಆಗಿರುವಂತ ಕೇಸ್, ಇದು ಅಕ್ವಿಟಲ್ ಆಗಿರುವಂತ ಪ್ರಕರಣದಲ್ಲಿ ಮತ್ತೆ ರಿಓಪನ್ ಅನ್ನೋದು ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರೂ ಇದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ. ಸರ್, ನಾನು ಅವಾಗ್ಲಿಂದ ಅದನ್ನೇ ಕೇಳ್ತಿರೋದು ದಿನೇಶ್ ಅವ್ರಿಗೆ. ಕೈಂಡ್ಲಿ ಗೋ ಟು ಸುಪ್ರೀಂ ಕೋರ್ಟ್, ಕೈಂಡ್ಲಿ ಸೌಜನ್ಯ ನ್ಯಾಯ ಕೊಡಿಸೋಕ್ಕಾದ್ರೂ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತಾನೆ ಕೇಳ್ತಾ ಇರೋದು. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಸೂರ್ಯ ಮುಕುಂದ್ ಸರ್. ಒಂದಷ್ಟು ಆರೋಪ ಬಿಜೆಪಿ ಕಡೆಗಿತ್ತು, ಆದ್ರೆ ಅಶೋಕ್ ಗೌಡ್ರೆ ಇವಾಗ ಸೂರ್ಯ ಮುಕುಂದ್ ಅವರು ಮಾತನಾಡೋ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ರು. ಆದ್ರೆ ರಿಪೋರ್ಟ್ ನಲ್ಲಿ ಇದ್ದ ವಿಚಾರವನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ, ಹಾಗಲ್ಲ ಹೀಗೆ ಅಂತ ಹೇಳಿ ಅವರೇ ಒಪ್ಕೊಂಡ್ರು ಕಡೆದಾಗಿ. ನಾನು ಅದನ್ನೇ ಪಾಯಿಂಟ್ ಔಟ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಮೈಂಡ್ ಸೆಟ್ ಇರತಕ್ಕಂತಹವರು ಎಲ್ಲಾ ವಕೀಲರು ಸಹ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ, ಸಂತೋಷ್ ರಾವ್ ಆರೋಪಿ ಅಲ್ಲ, ಆರೋಪಿ ನಾವು ಒರೆಸಬೇಕಾಗಿರ್ತಕ್ಕಂತಹದ್ದು ಯಾರೋ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋನ್ನ ನಾವು ಆರೋಪ ಒರೆಸಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ನಾವು ಹಂಗೆ ಹೇಳ್ತಿಲ್ಲ, ನಾವ್ ಹೇಳ್ತಿರ್ತಕ್ಕಂಥದ್ದು ಸಿಂಪಲ್, ಏನಾಗಿದೆ, ಯಾರು ಆರೋಪಿ ಯಾರಿದ್ದಾರೆ, ಆ ಸಂತೋಷ್ ರಾವ್ ಇರ್ಬೋದು ಅಥವಾ ಉದಯ್ ಇರ್ಬೋದು, ಇನ್ಯಾರೇ ಇರ್ಬೋದು ನಮಗ್ ಗೊತ್ತಿಲ್ಲ, ಆದ್ರೆ ಆ ಆರೋಪಿಗೆ ಸಜೆ ಆಗ್ಬೇಕು ಅನ್ನೋದು ನಮ್ಮ ವಾದ. ಆದ್ರೆ ಆ ಆರೋಪಿನ ಸಜೆ ಮಾಡೋದ್ರ ಬದಲು ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತಕ್ಕಂತಹದನ್ನ ಯಾಕೆ ಇವರೆಲ್ಲ ಹೊರಟಿದ್ದಾರೆ? ನಮ್ಮ ಪ್ರಶ್ನೆ ಅಷ್ಟೇನೆ. ಸಂತೋಷ್ ರಾವ್ ಆರೋಪಿ ಇರಬಹುದು, ನನಗೆ ಗೊತ್ತಿಲ್ಲ. ಇವತ್ತು ಅಕ್ವಿಟಲ್ ಆಗಿದಾರಾ, ಅದು ಆಗಿರ್ತಕ್ಕಂತಹ ಏನೇನ್ ಪ್ಯಾರಾಮೀಟರ್ಸ್ ಇದೆ, ಮತ್ತಿನ್ನೊಂದ್ಸಲಿ ಮರು ತನಿಖೆ ಮಾಡಬೇಕಾ ಅದನ್ನ ಲಾಯರ್ ಹೇಳ್ತಾರೆ. ಮರು ತನಿಖೆ ಮಾಡಬೇಕಾ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸಂತೋಷ್ ರಾವ್ ಬಗ್ಗೆ ತನಿಖೆ ಆಗ್ಬೇಕಾ ಅಥವಾ ಬೇರೆ ರೀತಿ ತನಿಖೆ ಆಗ್ಬೇಕಾ ಅದನ್ನ ಲಾಯರ್ಗಳು ಹೇಳ್ತಾರೆ. ಆದ್ರೆ ವಿಚಾರ ಏನು ಅಂದ್ರೆ, ಹೂ ಆರ್ ಯು ಟು ಡಿಸೈಡ್ ದಟ್ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಹೇಳಿ? ಅದು ನನ್ನ ಪ್ರಶ್ನೆ, ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಸ್ವಾಮಿ ಈಗ ನೀವು ಎರಡು ವಿಚಾರನ ಕಂಪ್ಲೀಟ್ ಆಗಿ ಬೇರೆ ರೀತಿ ನೋಡಿ. ಸೌಜನ್ಯ ಏನು ಪ್ರಕರಣ ಇದೆ ಅದ್ರಲ್ಲಿ ನ್ಯಾಯ ಸಿಕ್ಬೇಕಾಗಿರ್ತಕ್ಕಂಥದ್ದು ಸತ್ಯ, ಆಕೆಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಸತ್ಯ, ಆಕೆ ಮೇಲೆ ದೌರ್ಜನ್ಯ ನಡೆದಿರ್ತಕ್ಕಂಥದ್ದು ಸತ್ಯ, ಕೊಲೆ ಆಗಿರ್ತಕ್ಕಂಥ ಸತ್ಯ, ಇದಕ್ಕೆ ನ್ಯಾಯ ಸಿಕ್ಬೇಕು. ಅದು ಒಂದೇ ಪಾರ್ಟ್, ಕಂಪ್ಲೀಟ್ಲಿ ಬೇರೆ ವಿಚಾರ. ಆದ್ರೆ ನೀವು ಆ ಪ್ರಕರಣ ಇಟ್ಕೊಂಡು ಏನ್ ಮಾಡಕ್ ಹೊರಟ್ರಿ? ಸಾವಿರಾರು ಶವಗಳು ಧರ್ಮಸ್ಥಳದ ಊತಾಕಿದೆ, ಮಹಿಳೆಯರಿಗೆ ಅನ್ಯಾಯ ಆಗ್ಬಿಟ್ಟಿದೆ, ಹಾಗೆ ಹೀಗೆ ಅಂತ ಹೇಳಿ ಆರೋಪ ಹೊರಿಸ್ತ್ರಿ. ಆ ಆರೋಪದಲ್ಲಿ ಒಂದೇ 1% ಸತ್ಯ ಇರಲಿಲ್ಲ. ಅದು ಇವತ್ತಿನ ಅವರು ಹೇಳಿದ್ದೇನು ಅಂದ್ರೆ ಈಗ ಫಸ್ಟ್ ಈ ಪ್ರಕರಣ ಯಾವಾಗ ಜುಲೈ 3ನೇ ತಾರೀಕು ಆ ಚಿನ್ನಯ್ಯ ಅಂತಕ್ಕಂಥವನು ಒಂದು ಸ್ಕಿಲ್ ಇಟ್ಕೊಂಡ್ ಬರ್ತಾನೆ, ಬುರುಡೆ ಗ್ಯಾಂಗ್ ಏನು ಒಂದು ಪ್ಲಾನ್ ಮಾಡಿತ್ತು, ಆ ಷಡ್ಯಂತ್ರದ ಅಂಡರಲ್ಲಿ ಏನ್ ಬರ್ತಾನೆ, ಆವತ್ತಿಂದ
SIT ಅವರು 17 ಜಾಗದಲ್ಲಿ ಉತ್ಖನನ ಮಾಡಿ ಒಂದ್ ನಿಮಿಷ ದಿನೇಶ್ ಸರ್ ಉತ್ಖನನ ಮಾಡಿ ಅಲ್ಲಿ ಒಂದೇ ಒಂದು ಜಾಗದಲ್ಲಿ ಅದು 25 ಬೋನ್ ಸಿಕ್ತು. ನಮಗೆಲ್ಲ ಗೊತ್ತು, ನಾನೆಲ್ಲ ಓದ್ಕೊಂಡ್ರೆ 206 ಬೋನ್ ಇರಬೇಕು, ಈ ಬರೀ 25 ಬೋನ್ ಸಿಕ್ತು. ಆ 25 ಬೋನ್ ಸಿಕ್ಕಿ ಅದು ಸಹ FSL ಹೊರದಾಗ ಅದು ಮಹಿಳೆದ ಅಲ್ಲ ಅಂತ ಗೊತ್ತಾದಾಗ್ಲೂ ಸಹ ಮತ್ತೆ ದೇವಸ್ಥಾನ ಮೇಲೆ ಆರೋಪ ಹೊರಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ? ಇದೇ ಕಾಂಗ್ರೆಸ್ನ ಯಾರು ಧನಂಜಯ್ ಅವರು ಮತ್ತು ಧನಂಜಯ್ ಅಂತೀರಾ, ದ್ವಾರಕಾನಾಥ್, ಇದೇ ಸೂರ್ಯ ಮುಕುಂದರಾಜು, ಇದೇ ಸಿದ್ದರಾಮಯ್ಯನವರು ಈ ರೀತಿ ಆ ಸೆಂಥಿಲ್ ಕುಮಾರ್ ಒಂದ್ಸತಿ ಇನ್ವೆಸ್ಟಿಗೇಟ್ ಮಾಡಿ, ಒಂದ್ಸತಿ ಕರ್ಕೊಂಬನ್ನಿ ಸಿದ್ದರಾಮಯ್ಯನವರೇ, SIT ಮುಂದ್ಗಡೆ ಪ್ರೊಡ್ಯೂಸ್ ಮಾಡಿ. ಆ ಅಪ್ಪ ಏನ್ ಸರ್ವಿಂಗ್ ಬ್ಯೂರೋಕ್ರೇಟ್ ಅಲ್ಲ, ಯಾವುದೋ ರಾಜ್ಯದಲ್ಲಿ MP ಆಗಿರ್ತಕ್ಕಂಥವ್ರು, ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ಬೋದು. ಒಂದ್ಸತಿ ಇನ್ವೆಸ್ಟಿಗೇಟ್ ಮಾಡಿ, ಸತ್ಯ ಆಚೆ ಬರುತ್ತೆ. ಅವ್ರ ತಾಯಿ NGO ಇಂದ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಫಂಡ್ ಗಿರೀಶ್ ಮಟ್ಟಣ್ಣನವರಿಗೆ, ತಿಮ್ರೋಡಿಗೆ ಎಷ್ಟೆಷ್ಟಿದೆ, ಮತ್ತೆ ಆತ ಯಾರು ಅದು ಸಮೀರ್ಗೆ ಆಗಿರ್ತಕ್ಕಂಥ ಫಂಡ್ ಎಷ್ಟಿದೆ, ಇದೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ನೋಡಿ. 2 ಪ್ರಕರಣಗಳನ್ನ ಸಪರೇಟ್ ಆಗಿ ನೋಡಬೇಕು. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಕ್ಬೇಕಾಗಿರ್ತಕ್ಕಂಥ ಸತ್ಯ, ಅದ್ರ ಪರವಾಗಿ ನಾವಿದ್ದೇವೆ. ಆದ್ರೆ ಅದೇ ರೀತಿ ದೇವಸ್ಥಾನನ ಬ್ಲೇಮ್ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಅದು ಹೋರಾಟ ಆಯ್ತು, ಬಂದೆ ದಿನೇಶ್ ಸರ್. ಅಮೃತೇಶ್ ಸರ್ ಹತ್ರ ಒಂದು ಕ್ವಿಕ್ ಕ್ವೆಶ್ಚನ್ ಕೇಳ್ಕೊಂಡು ನಿಮ್ಗೆ ಬರ್ತೀನಿ. ನೀವೇ ಉತ್ತರ ಕೊಡ್ಬೇಕಾಗಿರೋದು. ಅಮೃತೇಶ್ ಅವರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಅಮೃತೇಶ್ ಸರ್, ನಿಮಗ್ ಕೇಳ್ಬೇಕಾಗಿರೋದು, ಈಗ ಸೂರ್ಯ ಮುಕುಂದ್ ಅವರ ಮಾತಲ್ಲೂ ಬಂದದ್ದು ಸುಪ್ರೀಂ ಕೋರ್ಟ್ ಹೋದ್ರೆ ಮರು ತನಿಖೆಗೆ ಅವಕಾಶ ಸಿಕ್ಕರೂ ಸಿಗಬಹುದು, ಕಡಾಖಂಡಿತವಾಗಿ ಸಿಗುತ್ತೆ ಅಂತಲ್ಲ, ಸಿಕ್ಕರೂ ಸಿಗಬಹುದು. ಅಕ್ವಿಟಲ್ ಕಮಿಟಿಯಿಂದ ಕೂಡ ಹೆಚ್ಚಿಗೆ ಏನು ವಿಚಾರಗಳು ಆಚೆ ಬರುವ ನಿರೀಕ್ಷೆಯನ್ನು ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಸೂರ್ಯ ಮುಕುಂದ್ ಅವರು ಹೇಳಿದ್, ನಾನಲ್ಲ. ಮತ್ತೆ ಸರ್, ಈಗ ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶ ಯಾರಿಗಿದೆ? ಯಾಕಂದ್ರೆ ನನ್ನ ಪ್ರದೀಪ್ ಅವರು ಬಂದವರು ಹೇಳ್ತಾ ಇದ್ರು ಸರ್ಕಾರವೂ ಹೋಗಬಹುದು. ಸುಳ್ಳು. ಒಂದು, ದಿನೇಶ್ ಅವರೇ, ಬಹಳ ಸಮಾಧಾನದಲ್ಲಿ ನಾನು ಹೇಳಿದ್ದನ್ನ ಕೇಳ್ಕೊಳ್ಳಿ ದಯವಿಟ್ಟು. ತಾವು ಹೋರಾಟಗಾರಿದ್ರೆ ನಾನು ಎಲ್ಲಾ ರೀತಿಯ ಗೌರವ ಕೊಡ್ತೀನಿ. ನೀವು 2 ದೋಣಿಯಲ್ಲಿ ಕಾಲಿಟ್ಟಿದ್ದೀರಿ, ಅದು ಹೇಗೆ ಅಂತ ನಾನು ಹೇಳ್ತೀನಿ. ಮಾತೆತ್ತಿದ್ರೆ ಅಕ್ವಿಟಲ್ ಅಸೆಸ್ಮೆಂಟ್ ಕಮಿಟಿನ ಕೇಳಬಹುದಿತ್ತು ಅಂತ ಬಿಜೆಪಿ ಅವ್ರಿಗೆ ಬೈತೀರಿ, ಅವರು ಸೆಷನ್ ಅಲ್ಲಿ ಮಾತಾಡಬಹುದು ಅಂತ. ಅಕ್ವಿಟಲ್ ಅಸೆಸ್ಮೆಂಟ್ ಕಮಿಟಿ ಅವರು ಎಲ್ಲೂ ಸಹ ಅಪೀಲು ಹೋಗ್ಬೋದೋ ಇಲ್ವಾ, 2ನ್ನೇ ನೋಡ್ತಾರೆ ಹೊರತು ಯಾವುದೇ ಇದನ್ನು ವ್ಯವಹಾರ ಮಾಡೋದಿಲ್ಲ. ಒಂದು, ಇಲ್ಲಿ ಇದರದು ಸ್ಟೇಟ್ ಅಕ್ವಿಟಲ್ ಅಲ್ಲ, CBI ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಕ್ವಿಟಲ್ ಕಮಿಟಿ. ಅಲ್ಲಿ ಆಲ್ರೆಡಿ ಬರೆದು ಒಂದು ಶರ ಬರೆದಿರ್ತಾರೆ, ಇದನ್ನ ಪುನಃ ರಿಓಪನ್ ಮಾಡೋಕೆ ಅವಶ್ಯಕತೆ ಇಲ್ಲ, ಇದರಲ್ಲಿ ಯಾವುದೇ ರೀತಿಯ ಇದಿಲ್ಲ ಅಂತ ಬರೆದನ್ನ ಕ್ಲೋಸ್ ಮಾಡಿ ಇಟ್ಟುಬಿಟ್ಟಿದ್ದಾರೆ. ಆಮೇಲೆ ನಿಮಗೆ ಫಂಡ್ ಕೊಡ್ತೀನಿ ಅಂತ ಅವ್ರೇನೋ ಬಿಜೆಪಿ ಬಂದ್ರೆ, ನೀವು ಇನ್ನೊಂದು, ಇದು 2ನೇ ದೋಣಿ, ಅವ್ರೇನ್ ದುಡ್ಡು ಕೊಡ್ಬೇಕ್ರಿ, ನಾವೇ ಹೋಗ್ತೀವ್ರಿ, ಇದು 1 ತಿಂಗಳಿಂದಲೂ ಬರ್ತಾ ಇದೆ. ಹೋಗಿದ್ದೀರಲ್ಲ, ಹೋಗ್ಲಿ, ನೀವು ಹೋಗಿ ಪಿಟಿಷನ್ ಫೈಲ್ ಮಾಡಿದ್ದು ಅದ್ರದೊಂದು ಕಾಪಿ ತೋರಿಸ್ರಿ. ನಾವು ಮಾತಾಡ್ತಿದ್ವಿ, ಹಿರಿಯ ವಕೀಲರು ನಮ್ಮ ಇದು ಮಾಡಿದ್ವಿ. ನೀವು ಮಾಡಿರೋದು ಏನ್ ಗೊತ್ತಾ, ಕಾಗಕ್ಕ ಗೂಗಕ್ಕನ್ ಕತೆ ಹಿಡ್ಕೊಂಡು ಆ ಬುರ್ಡೆ ಗ್ಯಾಂಗಿನ ಅದು ನಿಮ್ಗೂ ಕನೆಕ್ಟೆಡ್ ಇಲ್ಲ ಅಂತ ನೀವು ಹೇಳ್ತೀರಿ. ಯಾಕಂದ್ರೆ ಇಲ್ಲಿ ಸೌಜನ್ಯದ್ದೇ ಬೇರೆ, ಸಾವಿರಾರು ಹೆಣಗಳನ್ನ ಕೂತಿರೋದೇ ಬೇರೆ. ಬುರ್ಡೆ ಗ್ಯಾಂಗಿನ ಇದನ್ನ ಹಿಡ್ಕೊಂಡು ಡೆಲ್ಲಿವರೆಗೂ ಹೋಗಿ ಸೆಲ್ಫಿ ಫೋಟೋ ತಗೋತಾರೆ ಒಬ್ರು, ಆಮೇಲೆ ಬಾಯ್ ಬಿಡ್ತಾರೆ. ನಾನು ಇಲ್ಲೇ ಕೇಳಿದ್ದೀನಿ, ಯಾವ ಲಾಯರ್ ಹತ್ರ ಹೋಗಿದ್ರಿ ಹೇಳ್ರಿ ಅಂತ. ಅವತ್ತವರೆಗೂ ಸುಮ್ಮನೆ ಇರ್ತಾರೆ, ಆಮೇಲೆ ಬಾಯ್ ಬಿಟ್ಟು ಕೊನೆಗೆ ಸೆಲ್ಫಿ ಫೋಟೋ ಸುಪ್ರೀಂ ಕೋರ್ಟ್ ಎದುರುಗಡೆ ಬರ್ತದೆ. ಸರಿ, ಒಂದೊಂದಾಗಿ ಹಿಂಗ್ ಬರ್ತಾ ಇದ್ದಾಗ ನೀವು ಚೆನ್ನಾಗಿ ಯೋಚನೆ ಮಾಡ್ಕೊಳ್ಳಿ. 13 ವರ್ಷಗಳ ನಂತರ ಇನ್ನೂ ಹೋರಾಟಕ್ಕನ್ನೇ ಮಾಡ್ತಾ ಇದ್ದೀನಿ ಅಂದ್ರೆ ಆಯ್ತು. ಅವರು ದಿನೇಶ್ ಅವರು ಒಂದ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ದಿನೇಶ್ ಅವರೇ, ಸುಪ್ರೀಂ ಕೋರ್ಟ್ಗೆ ಹೋಗುವ ನಿಟ್ಟಿನಲ್ಲಿ ಆಗ್ತಾ ಇರುವ ಪ್ರಯತ್ನಗಳು, ನೀವು ದಾಖಲೆ ತೋರಿಸಬಹುದು ಅನ್ನೋಂಗಿದ್ರೆ ತೋರಿಸಿ, ಇಲ್ದಿದ್ರೆ ಅದ್ರ ಬಗ್ಗೆ ಏನ್ ಮಾಹಿತಿ ಕೊಡಬಹುದು ಅದನ್ನ ಕೊಟ್ಬಿಡಿ. ಅಮೃತೇಶ್ ಅವ್ರ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸರ್, ಸಮಯ ಕಮ್ಮಿ ಇದೆ, ಈಗ ಕ್ವಿಕ್ ಆಗಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಬೇಕಾದ ತಯಾರಿ ಆಗ್ತಿದೆ, ಆ ಪ್ರಯತ್ನದಲ್ಲಿ ಇದ್ದೀವಿ ಅಂತ ಹೇಳ್ತಿದ್ರಿ. ಯಾವ ರೀತಿ ತಯಾರಿ ಆಗ್ತಿದೆ? ಈಗಾಗಲೇ ಸುಪ್ರೀಂ ಕೋರ್ಟಿನ ಹಿರಿಯ ವಕೀಲರ ಜೊತೆ ಮಾತಾಡಿದೀವಿ. ಆದ್ರೆ ಅದ್ರ ಹಿಂದೆ ಆಗಿರುವಂತ ಬೆಳವಣಿಗೆಗಳ ಬಗ್ಗೆನೂ ತಾವು ತಿಳ್ಕೊಳ್ಬೇಕು. ಎಲ್ಲ ಹೇಳ್ತಾರಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಿ ಹಾಕಿ ಅಂತ. ನಮಗೂ ಗೊತ್ತಿದೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಅಲ್ಲ ಹಾಕ್ಬೇಕಂತ. ಆದ್ರೆ ಹಿಂದೆ ಲೋವರ್ ಕೋರ್ಟ್ ಅಲ್ಲಿ ಕೂಡ 2 ಬಾರಿ ನಾವು ಮರು ತನಿಖೆ ಕೇಳಿದ್ದೇವೆ. 1 ಬಾರಿ ರಿಜೆಕ್ಟ್ ಆಯ್ತು. ಆನಂತರ 2ನೇ ಬಾರಿ ಲೋವರ್ ಕೋರ್ಟ್ ವಿಶೇಷ CBI ಕೋರ್ಟ್ ಅಲ್ಲಿ ಆದೇಶ ಆಯ್ತು. ಆದೇಶ ಅದಕ್ಕೆ ಯಾರೋ 3 ಜನ ಹೋಗಿ ಅದನ್ನ ಸ್ಕ್ವಾಶ್ ಮಾಡಿಸ್ಕೊಂಡು ಬಂದ್ರು. ಅಗೈನ್ ಮತ್ತೆ ಪುನಃ ನಾವು ಲೋವರ್ CBI ಕೋರ್ಟ್ ಅಲ್ಲೇ ಮರು ತನಿಖೆ ಕೇಳಿದಿವೆ. 21ನೇ ಇಸ್ವಿಯಲ್ಲಿ ಅದು ರಿಜೆಕ್ಟ್ ಆಯ್ತು. ತದನಂತರ ಮತ್ತೆ ಹೈಕೋರ್ಟ್ ಅಲ್ಲೂ ಕೂಡ 2 ಬಾರಿ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ. ಪ್ರಥಮ ಬಾರಿ ಕೊಡ್ಲಿಲ್ಲ, 2ನೇ ಬಾರಿಯೂ ಕೂಡ
ದ್ವಿಸದಸ್ಯ ಪೀಠದಲ್ಲಿ ಕೂಡ ಅದು ರಿಜೆಕ್ಟ್ ಆಗಿದೆ. ಹಾಗಾಗಿ ಈಗ ಹಿರಿಯ ವಕೀಲರ ಜೊತೆ ಮಾತಾಡಿ ಕಾನೂನಿನ ಏನು ತೊಡಕುಗಳಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಫೈನಲ್ ಆಗಿ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನು ಫೈಲ್ ಮಾಡ್ತಾರೆ. ಆ ನಂತರದ ದಿನಗಳಲ್ಲಿ ನಿಮ್ಗೆ ಅದನ್ನ ಕಾಪಿನೂ ಕೂಡ ಟಿವಿ ಮುಂದೆ ಕೊಡ್ಲಿಕ್ಕೆ ಈಗ ಕೆಲವರು ಆರೋಪ ಸರ್, ನೇರವಾಗಿ ಕೇಳ್ಬಿಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿದ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಹೇಳಿದ್ರು ಕೇವಲ ಸೌಜನ್ಯ ಒಂದ್ ಕೇಸ್ ಇಟ್ಕೊಂಡೋದ್ರೆ ಆಗಲ್ಲ, ಹಿಂಗಾಗಿ ನೂರಾರು ಶವಗಳನ್ನ ಹೂತ ಚಿನ್ನಯ್ಯನ ಎದುರಿಗೆ ತನ್ನಿ, ಅನನ್ಯ ಭಟ್ ಅನ್ನೋ ಒಂದು ಪ್ರಕರಣವನ್ನ ಮುಂದೆ ತನ್ನಿ ಅಂತ ಹೇಳಿ ಆ ಲಾಯರೇನೆ ಸಜೆಸ್ಟ್ ಮಾಡಿದ್ರು ಅಂತ ಹೇಳಿ ಕೆಲವರು ಆರೋಪ ಮಾಡ್ತಿದಾರಲ್ಲ, ನಿಜಾನ? ಆರೋಪ ತುಂಬಾ ಮಾಡ್ತಾರೆ. ಅನನ್ಯ ಭಟ್ ಅನ್ನೋರು ಸೌಜನ್ಯ ಹೋರಾಟಕ್ಕೂ ಸಂಬಂಧ ಇಲ್ಲ. ಸೌಜನ್ಯ ಹೋರಾಟ ನಡೀತಿರೋದು 2012ರಿಂದ. ಆ ನಂತರ ಇನ್ ಬಿಟ್ವೀನ್ ಸೌಜನ್ಯ ಪ್ರಕರಣದಲ್ಲಿ ಒಂದ್ ಚಿಕ್ಕ ಬ್ರೇಕ್ ತಗೊಂಡು ನೂರಾರು ಶವ ಅಂತ ಮಾತನಾಡಿ, ನೂರಾರು ಅತ್ಯಾಚಾರ ಅಂತ ಮಾತನಾಡಿ ಸರ್ಕಾರದ ಗಮನ ಸೆಳೀರಿ, ಹಿಂಗೆಲ್ಲ ಅಡ್ವೈಸ್ ಕೊಟ್ರು ನಿಮ್ಗೆ ಅಂತ ಹೇಳಿ ಅಲ್ಲ, ತಾವು ಎಲ್ರು ಕೂಡ ಏನು ಚಿನ್ನಯ್ಯ ಬಂದ ಅವನೇನು ಬುರುಡೆ ಬಿಟ್ಟ ಅಂತ ಹೇಳ್ತೀರಿ. ಬಟ್ ಅದ್ರ ಹಿಂದಿರುವ ಅವನ ಲೀಗಲ್ ಇರುವಂತ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡುದಿಲ್ಲ. ಯಾರು ಕೂಡ ಅವನು ಒಂದ್ ವೇಳೆ ಲೀಗಲ್ ಆಗಿ ನಾಳೆ ಸಿಕ್ಕಿದ್ರು ಕೂಡ ಅವನು ಶಿಕ್ಷೆ ಅನುಭವಿಸಬೇಕಿತ್ತು. ಲಾಯರು ಇಲ್ಲ ಇವತ್ತು. ಅಶೋಕ್ ಗೌಡ್ರೆ, ಸಮಯ ಎಲ್ಲ ಕ್ವಿಕ್ ಆಗಿ ಲಾಸ್ಟ್ ರಿಯಾಕ್ಷನ್ ನೋಡಿ. ಅಲ್ಲ, ಮಾಸ್ಕ್ ಮ್ಯಾನ್ ಹೋಗಿ ಈಗ ಮಾಸ್ಕ್ ನೋಡಿ, ಒಂದೇ ಒಂದು ಇದರಲ್ಲಿ ಏನಂತಂದ್ರೆ ಯಾರು ನ್ಯಾಯ ಕೊಡಿಸಬೇಕಾಗಿದೆ ಅದನ್ನ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಇವರು ನ್ಯಾಯ ಕೊಡಿಸಬೇಕಾಗಿರ್ತಕ್ಕಂಥದ್ದು ಸೌಜನ್ಯಗೆ. ಆ ಸೌಜನ್ಯ ನ್ಯಾಯ ಕೊಡಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರು ಇಲ್ಲ ಸಲ್ಲದ ಆರೋಪಗಳನ್ನ, ಇಲ್ಲ ಸಲ್ಲದ ಕಥೆಗಳನ್ನ ಕಟ್ಟಿದ್ರೆ ಖಂಡಿತವಲ್ಲೂ ನಾವು ಎಕ್ಸ್ಪೋಸ್ ಮಾಡ್ತೇವೆ. ನಾವು ಇರೋದೇನೇನೆ ಈ ಭಾರತವನ್ನ ಕಟ್ಲಿಕ್ಕೆ. ಅದರಲ್ಲಿ ನೀವು ಹೋಗ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಬುಲ್ಡೋಸ್ ಮಾಡಿಸ್ಬಿಡ್ತೀನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವ್ರದೇ ಗುರುಗಳು ದೇವಸ್ಥಾನದ ಮಂಜುನಾಥ ಸ್ವಾಮಿನ ಕಿತ್ತಾಕಿ ಜೆಸಿಬಿ ಅಂತಾರೆ. ಅದ್ರ ವಿರೋಧ ನಾವಿದ್ದೇವೆ. ನಾವ್ ಇರ್ತಕ್ಕಂಥದ್ದೇನು ಅಂತಂದ್ರೆ, ಹೌದು ಸೌಜನ್ಯ ಅನ್ಯಾಯ ಆಗಿದೆ, ಸೌಜನ್ಯ ನ್ಯಾಯ ಕೊಡಿಸ್ತೇವೆ. ನೀವು ಅಕಸ್ಮಾತ್ ನೀವು ಏನೇನ್ ಹೇಳ್ತಿದ್ದೀರಾ, ಬಿಜೆಪಿ ಸರ್ಕಾರ ಇತ್ತು ಅವತ್ತು ಕರೆಕ್ಟ್, ಆದ್ರೆ ಅದಾದ್ಮೇಲೆ ಬಂದಂತಲ್ಲ ಸರ್ಕಾರಗಳು, ಅದ್ರ ಪರವಾಗಿ ನೀವಿದ್ದೀರಾ ಹೊರತು ಅದ್ರ ವಿರೋಧವಾಗಿ ನೀವು ಯಾವತ್ತೂ ಮಾತಾಡಿಲ್ಲ. ದಯವಿಟ್ಟು ಗಮನಿಸಿ. ನಾನು ಸಂತೋಷ್ ರಾವ್ ತಪ್ಪು ಮಾಡಿದ್ರೆ ಸಂತೋಷ್ ರಾವ್ ಪರವಾಗಿ ಯಾಕೆ ವಹಿಸ್ಕೊಂತೀರಾ? ನೀವು ಮಾಡ್ಬೇಕಾದ್ರೆ ಸೌಜನ್ಯಕ್ಕೆ ನ್ಯಾಯ ಕೇಳಿ, ಸಂತೋಷ್ ರಾವ್ ಪರ ಯಾಕೆ ಮಾತಾಡ್ತೀರಾ? ಉದಯ್ ಜೈನ್ ಅವರ ವಿಚಾರಣೆ ನಡೀತಾ ಇದೆ, ಇನ್ನಿಬ್ಬರನ್ನ ಕೂಡ ವಿಚಾರಣೆಗೆ ಕರೆಯಲಾಗಿದೆ. ಉದಯ್ ಜೈನ್ ಅವರ ವಿಚಾರಣೆ ನಂತರದಲ್ಲಿ ಏನಾಗುತ್ತೆ? ಓಕೆ, ನನಗೆ ಸಮಯ ಇದ್ದದಷ್ಟೇ. ಥ್ಯಾಂಕ್ ಯು. ಈಗ ಉದಯ್ ಜೈನ್ ಅವರ ವಿಚಾರಣೆ ನಡೀತಾ ಇದೆ, ಇನ್ನಿಬ್ಬರನ್ನೂ ಕೂಡ ವಿಚಾರಣೆ ಕರೆದಿದ್ದಾರಂತೆ. ನಾಳೆ ಬಹುಶಃ ಇದೇ ವಿಚಾರವಾಗಿ ಇನ್ನೂ ಒಂದಷ್ಟು ಡೀಟೇಲ್ ಆಗಿ ಮಾತುಕತೆ ನಡೆಸೋಣ. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.